गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः. Good morning one and all. Good morning. Good morning one and all. On the occasion of National Library Week, today our Karnataka Sanskrit University Central Library has organized a special lecture program. To grace this occasion with our honorable, we have with us our honorable Vice Chancellor Professor P. Girish Chandra sir and respected Registrar Professor Veera Narayana Pandurangi sir. And today's discussant, the most respected Professor Ramesh sir, and also we have with us our university deans, faculty members, HODs, directors, students, and research scholars, and also non-teaching staffs. To begin the program, let me invite Vidushi Savitri Pujari for invocation song. ಶರಣು ಭಾರತಿ ದೇವಿಗೆ ಶರಣು ವಾಯುರಮಣಿಗೆ ಶರಣು ಶರಣರ ಪೊರೆವ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು ಭಾರತಿ ದೇವಿಗೆ ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳವೀವಳೆ ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳವೀವಳೆ ಶರಣು ಹೋಕೆನು ನಿನ್ನ ಚರಣಕ್ಕೆ ಕರುಣಿಸೆನಗೆ ಭಕುತಿಯ ಶರಣು ಭಾರತಿ ದೇವಿಗೆ ಶರಣು ವಾಯುರಮಣಿಗೆ ತಿಂಗಳ ರೂಪಳೆ ಮಂಗಳ ಮಹಿಮೆ ತಿಂಗದೆ ಕೊಡು ಹರಿ ಭಕುತಿಯ ರಂಗನಾಥ ಪರಾಬ್ಜ ಭೃಂಗಳೆ ಅಂತರಂಗದ ಪ್ರಿಯಳೆ ಶರಣು ಭಾರತಿ ದೇವಿಗೆ ಶರಣು ವಾಯುರಮಣಿಗೆ ಶರಣು ಶರಣರ ಪೊರೆವ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು ಭಾರತಿ ದೇವಿಗೆ ಶರಣು ಭಾರತಿ ದೇವಿಗೆ ಶರಣು ಭಾರತಿ ದೇವಿಗೆ. Thank you, madam. Now I invite Dr. Rishdhar Bhargav sir, library in charge, to welcome today's guest. सर्वेभ्यो भूयांसि नमन्ति यदंगदाशुषे त्वमग्ने भद्रं करिष्यसि अवेतत् सत्यमंगिरः. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಇಂದು ರಾಷ್ಟ್ರೀಯ ಗ್ರಂಥಾಲಯ ದಿನದ ಆಚರಣೆಯ ಪ್ರಯುಕ್ತ ಒಂದು ಅರ್ಥವತ್ತಾದಂತಹ ಒಂದು ವಿಶೇಷ ಉಪನ್ಯಾಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಪ್ರೊಫೆಸರ್ ಬಿ ರಮೇಶ್ ಅವರಿಗೆ ಈ ಒಂದು ವಿಶೇಷ ಉಪನ್ಯಾಸವನ್ನು ನೀವು ನೀಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ, ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಮೊದಲನೇ ಸಲ ಅನ್ಸುತ್ತೆ ಅವರು ಈ ರೀತಿಯಾದಂತಹ ಒಂದು ಹೊಸ ರೀತಿಯಾದಂತಹ ಉಪನ್ಯಾಸವನ್ನು ಪಾಪ ಅವರು ತಯಾರು ಮಾಡಿಕೊಂಡ್ರು. ಸೊ ಈ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ PhD ಸ್ಟೂಡೆಂಟ್ಸ್ಗಳು ಏನಿದ್ದಾರೆ, ವಿಶೇಷವಾಗಿ ಯಾರು ರಿಸರ್ಚ್ ಮಾಡ್ತಾ ಇದ್ದಾರೆ ಅವರಿಗೋಸ್ಕರನೇ ಈ ಒಂದು ವಿಶೇಷ ಕಾರ್ಯಕ್ರಮ, ಒಂದು ವಿಶೇಷ ಉಪನ್ಯಾಸವನ್ನು ಅವರು
ಈ 1 ಗಂಟೆಗಳ ಕಾಲ ಕೊಡಲಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಾನು ಪ್ರೊಫೆಸರ್ ರಮೇಶ್ ಬಿ, ಬೆಂಗಳೂರು ವಿಶ್ವವಿದ್ಯಾಲಯದ ಲೈಬ್ರರಿ ಸೈನ್ಸ್ನ ಮುಖ್ಯಸ್ಥರು ಆಗಿದ್ದಾರೆ. ಅವರಿಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪರವಾಗಿ, ಕೇಂದ್ರ ಗ್ರಂಥಾಲಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಭಾಷಾ ನಿಕಾಯದ ಡೀನ್, ಅಧ್ಯಯನಾಂಗದ ನಿರ್ದೇಶಕರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಆದಂತಹ ಪ್ರೊಫೆಸರ್ ವಿ ಗಿರೀಶ್ ಚಂದ್ರ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ, ಕೇಂದ್ರ ಗ್ರಂಥಾಲಯದ ವಿಭಾಗದ ಪರವಾಗಿ ನಾನು ಅವರಿಗೆ ಸುಸ್ವಾಗತವನ್ನು ನಾನು ಕೋರ್ತೇನೆ. ಮತ್ತು ಭಾಷಣಕಾರರಾಗಿ ಪ್ರೊಫೆಸರ್ ವೀರನಾರಾಯಣ ಪಾಂಡುರಂಗಿ ಅವರು, ಮಾನ್ಯ ಕುಲಸಚಿವರು, ವೇದಾಂತ ನಿಕಾಯದ ಡೀನ್ ರವರು ಕೂಡ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಸರ್, ಸ್ವಾಗತ ಸರ್. ಈ ಒಂದು ಕಾರ್ಯಕ್ರಮವು ನಿಜವಾಗಿಯೂ ಅರ್ಥಪೂರ್ಣವಾಗಬೇಕಾದ್ರೆ ಸಂಶೋಧಕ ವಿದ್ಯಾರ್ಥಿಗಳು, ಶ್ರೋತೃಗಳು, ಜ್ಞಾನ ಪಿಪಾಸುಗಳು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರೆಲ್ಲರೂ ಕೂಡ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸವನ್ನು ಕೇಳಲು ಅವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ, ಕೇಂದ್ರ ಗ್ರಂಥಾಲಯದ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅಷ್ಟೇ ಅಲ್ಲದೆ ಗ್ರಂಥಾಲಯದ ರೂವಾರಿಗಳು, ಮುಖ್ಯ ರೂವಾರಿಗಳಾದಂಥ ಅರುಣ್ ಕುಮಾರ್ HS ರವರು ಹಾಗೂ ರಮೇಶ್ ಪುಟ್ಟಣ್ಣನವರು ಹಾಗೂ ಕವಿತಾ ಬಿರಾದರ್ ಅವರು ಈ ಒಂದು ಕಾರ್ಯಕ್ರಮದ ಹಿಂದೆ ಇರ್ತಕ್ಕಂಥ ಯಶಸ್ವಿ ಕೈಗಳು. ಇವರ ಸುದೃಢವಾದಂತಹ ಸಂಕಲ್ಪದಿಂದ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಆಗಿದೆ, ಮುಂದೆನೂ ಆಗ್ತಾ ಇರುತ್ತೆ. ಹಾಗಾಗಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಇತರ ಬೋಧಕ ಮತ್ತು ಬೋಧಕೇತರ ವಿಭಾಗದ ಅಧ್ಯಕ್ಷರುಗಳಾದಂತಹ ಅನೇಕ ವಿಭಾಗ ಅಧ್ಯಕ್ಷರು ಕೂಡ ಅವರೆಲ್ಲ ಜಾಯ್ನ್ ಆಗಿದ್ದಾರೆ. ನಿಕಾಯದ ಮುಖ್ಯಸ್ಥರು ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲ ಬೋಧಕ ಮತ್ತು ಬೋಧಕೇತರ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಕೇಳಲು ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತಾ, ನನಗೆ ಸ್ವಾಗತ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಕಾರ್ಯಕ್ರಮದ ರೂವಾರಿಗಳಿಗೂ ನಾನು ಧನ್ಯವಾದವನ್ನು ಕೋರ್ತೇನೆ. ನಮಸ್ಕಾರ. Thank you, sir, for your warm welcome. Now I request our Honorable Vice Chancellor, Professor V. Girish Chandra sir, to address the inaugural speech. Over to you, sir. ಶ್ರೀ ಗುರುಭ್ಯೋ ನಮಃ, ಸರ್ವೇಭ್ಯೋ ನಮೋ ನಮಃ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸೆಂಟ್ರಲ್ ಲೈಬ್ರರಿ ವತಿಯಿಂದ ಈ ದಿನ ನ್ಯಾಷನಲ್ ಲೈಬ್ರರಿ ವೀಕ್ ಸೆಲೆಬ್ರೇಷನ್ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷೋಪನ್ಯಾಸವನ್ನ ನೀಡ್ತಾ ಇರತಕ್ಕಂಥವರು ಪ್ರೊಫೆಸರ್ ರಮೇಶ್ ಸರ್ ಅವರು ಅತ್ಯಂತ ಒಳ್ಳೆಯ ಗುಣಾನ್ವಿತರು ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು ಅನ್ನೋದಾಗಿ ನಾನು ಹೇಳ್ತೇನೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಅವರು ಸಾಕಷ್ಟು ಪ್ರಾಜೆಕ್ಟ್ ಗಳಲ್ಲಿ ನುರಿತರಾಗಿರ್ತಕ್ಕಂಥವ್ರು, ಯಶಸ್ವಿ ಪ್ರಾಜೆಕ್ಟ್ ಗಳನ್ನ ಈ ಒಂದು ಏನು ಜ್ಞಾನ ಭಾರತಿಯಲ್ಲಿ ಇರ್ತಕ್ಕಂಥವ್ರು ಯೂನಿವರ್ಸಿಟಿಯವರು ಇಡೀ ವಿಶ್ವಕ್ಕೆ ನೀಡಿರ್ತಕ್ಕಂಥವ್ರು. ಮತ್ತೆ ಅವರ ಒಂದು ಸ್ಪೀಚು ತುಂಬಾ ಚೆನ್ನಾಗಿರುತ್ತೆ ಅನ್ನೋದಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಡಾಕ್ಟರ್ ಕವಿತಾ ಬಿರಾದರ್, ಅರುಣ್ ಕುಮಾರ್ ಅವರು, ರಮೇಶ್ ಪುಟ್ಟಣ್ಣವರು ಇತ್ಯಾದಿಯಾಗಿ ಮತ್ತೆ ಬೇರೆ ಬೇರೆ ವಿಶ್ವವಿದ್ಯಾಲಯದವರು ಕೂಡ ರಮೇಶ್ ಸರ್ ಅವರು ತುಂಬಾ ಚೆನ್ನಾಗಿ ವಿಶೇಷೋಪನ್ಯಾಸವನ್ನ ನೀಡ್ತಾರೆ ಅಂತಕ್ಕಂಥದ್ದು. ನಾನು ಮೊದಲಿಗೆ ಏನ್ ಮಾಡಿದೆ, ನಮ್ಮ ಲೈಬ್ರರಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಕರೆದು, ನಾನು ಈಗ ನೋಡಿ ಆಕ್ಟಿಂಗ್ BC ಆಗಿದ್ದೀನಿ, ನೀವು ನಿಮ್ಮ ಲೈಬ್ರರಿ ಕಡೆಯಿಂದ ಏನಾದ್ರೂ ಒಂದು ಪ್ರೋಗ್ರಾಮ್ ಮಾಡಬಹುದಾ, ಏನಾದ್ರೂ ಒಂದು ಸೆಮಿನಾರ್ ಮಾಡಿ, 1 ಡೇ ಸೆಮಿನಾರ್ ಮಾಡಿ ಅಂತಕ್ಕಂಥದ್ದು. ಮತ್ತೆ ರಮೇಶ್ ಸರ್ ಜೊತೆಗೆ ನಾನು ಚರ್ಚೆ ಮಾಡಿದೆ, ಅವರು ಸಿಂಪೋಸಿಯಂ ಮಾಡಬಹುದು. ಯಾಕಂತಂದ್ರೆ ನೀವು ಯಾರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನಷ್ಟೇ ಕರೆಸಿ ನೀವು ಅವರಿಂದ ನೀವು ವಿಶೇಷೋಪನ್ಯಾಸ ಅಥವಾ ವಿಷಯಗಳನ್ನು ಕೊಟ್ಟು ಹೇಳಿಸೋದ್ರಿಂದ ನೀವು ಇದನ್ನ ಸಿಂಪೋಸಿಯಂ ಆಗಿ ಮಾಡಬಹುದು ಅಂತಕ್ಕಂಥದ್ದು. ಮತ್ತೆ ಇವರು ನಮ್ಮಲ್ಲಿ ಇರ್ತಕ್ಕಂತಹ ಲೈಬ್ರರಿಯನ್ಸ್ ಹೇಳಿದ್ರು ಏನು ಅಂದ್ರೆ 14th ಇಂದ 20th ವರೆಗೆ ಒಂದು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನ ಆಚರಣೆ ಮಾಡೋದ್ರಿಂದ
ಅದರಡಿಯಲ್ಲಿ ನೀವು ಮಾಡ್ಬೇಕು ಸರ್ ಅಂದಾಗ ಸಮಯದ ಅಭಾವ ಕಡಿಮೆ ಇರೋದ್ರಿಂದ ನಾನು ರಮೇಶ್ ಸರ್ ಅವ್ರಲ್ಲಿ ವಿಶೇಷೋಪನ್ಯಾಸ ಮಾಡಿ ಅಂತ ನಾನು ಕೇಳ್ಕೊಂಡೆ. ನಮ್ ಕರೆಗೆ ಹೋಗ್ಬಿಟ್ಟು ಈ ದಿನ ಅವರು ವಿಶೇಷೋಪನ್ಯಾಸ ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಡಾಕ್ಟರ್ ಋಷಿದೇವ ಭಾರ್ಗವ ಅವರು ಹೇಳದ ರೀತಿಯಲ್ಲಿ ಈ ಸಂಸ್ಕೃತದ ವಿಷಯವನ್ನ ಮೊದಲನೇ ಬಾರಿಗೆ ಅವರು ತಗೊಂಡಿರಬಹುದು. ಯಾಕಂತಂದ್ರೆ ಸಂಸ್ಕೃತದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಈಗಾಗ್ಲೇ 195 ಜನ ಕೋರ್ಸ್ ವರ್ಕ್ ಅಲ್ಲಿ ಇದ್ದಾರೆ ಸರ್. ಅವರೆಲ್ಲ PhD ಕೋರ್ಸ್ ವರ್ಕ್ ಅಲ್ಲಿ ಇರ್ತಕ್ಕಂಥವ್ರು 195 ಜನ ಇದ್ದಾರೆ. ಜೊತೆಯಲ್ಲಿ ಯೋಗದ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಆಲ್ರೆಡಿ PhD ಮಾಡ್ತಾ ಇರ್ತಕ್ಕಂಥವ್ರು ಮತ್ತೆ MA ಅನ್ನ ಕಲಿತಾ ಇರ್ತಕ್ಕಂಥವ್ರು. ಹೀಗಾಗಿ ಸಾಕಷ್ಟು ಜನರು ಉತ್ಸುಕರಾಗಿದ್ದಾರೆ ಈ ಒಂದು ವಿಷಯವನ್ನ ಕೇಳಲಿಕ್ಕೆ. ಆದ್ರೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಕೇವಲ 100 ಜನರಿಗೆ ಮಾತ್ರ ನಿಲ್ಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಅದ್ರ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳಿಲ್ವೋ ಏನೋ, ಇದು 100 ಜನಕ್ಕೆ ನಿಂತಿದ್ದು ಅವ್ರಿಗಷ್ಟೇ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಅನ್ನೋದಾಗಿ ನಾನು ಭಾವಿಸ್ಕೊಳ್ತೇನೆ. ಇದರ ವಿಷಯ ನೋಡಿ ಏನಂತ ಇದು ಅಂತಂದ್ರೆ 1968ರಿಂದ ಈ ಒಂದು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಆಂಧ್ರ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡ್ರು. ಇದು ಮೊದಲನೇ ಬಾರಿಗೆ ಮಾಡಿದ್ದಂತಹದ್ದು ಮದ್ರಾಸಲ್ಲಿ ಅನ್ನೋದಾಗಿ ನಮ್ಗೆ ತಿಳಿದು ಬರುತ್ತೆ. ಮತ್ತೆ ಗ್ರಂಥಾಲಯದ ಪಿತಾಮಹರು ಡಾಕ್ಟರ್ SR ರಂಗನಾಥ್ ರವರು ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ನಾಂದಿ ಆಡಿದ್ರು ಅಂತಕ್ಕಂಥದ್ದು. ಒಂದೇನು ಅಂತ ಅಂದ್ರೆ ಈ ವಿಶೇಷೋಪನ್ಯಾಸವನ್ನ ಕೇಳೋದು ಮತ್ತೆ ಈ ಲೈಬ್ರರಿ ಮುಖಾಂತರ ನಾವು ಪುಸ್ತಕಗಳನ್ನ ಓದ್ಬೇಕು ಅಂತ ಅಂದಾಗ ರಾಷ್ಟ್ರದ ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ವಿಶ್ವದ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಪುಸ್ತಕ ರೆಡಿ ಆಗಿರುತ್ತೆ, ಏನೋ ಒಂದು ಕಾನ್ಫರೆನ್ಸ್ ಪೇಪರ್ಸ್ ಗಳು ಇರ್ತವೆ, ಅವನ್ನ ನಾವು ನೋಡ್ಬೇಕು ಅಂದಾಗ ಕೂತಲ್ಲೇ ನೋಡಬಹುದು. ಯಾಕಂದ್ರೆ ಬದಲಾದ ಬೆಳವಣಿಗೆಗಳಿಂದ ನಾವು ಮೊಬೈಲ್ ಅನ್ನಲ್ಲೇ ಎಲ್ಲದನ್ನು ನೋಡ್ತಕ್ಕಂತಹ ಒಂದು ಸದಾವಕಾಶ ನಮ್ಗೆ ಸಿಕ್ಕಿದೆ. ಆದ್ರಿಂದ ಇದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು. ಮತ್ತೆ ಏನು ಅಂತಂದ್ರೆ ಲೈಬ್ರರಿ ಇರ್ತಕ್ಕಂಥದ್ದು ಅದರದ ಬಳಕೆ ಯಾರಿಗೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಆಗ್ಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಮತ್ತೆ ಲೈಬ್ರರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂತಹ ಎಲ್ಲ ವೃಂದದವ್ರಿಗೂ, ಗ್ರಂಥಾಲಯ ವೃಂದದವ್ರಿಗೂ ಮತ್ತೆ ಆ ಲೈಬ್ರರಿ ಸೈನ್ಸ್ ಅಲ್ಲಿ ಪಾಠ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಬೋಧಕ ವೃಂದದವರಿಗೂ ನಾನು ನನ್ನ ಪ್ರಣಾಮಗಳನ್ನ ನಾನು ತಿಳಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ರಮೇಶ್ ಸರ್ ಅವರಿಗೆ ವಿಶೇಷೋಪನ್ಯಾಸ ನೀಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನ ಸಲ್ಲಿಸಿ ಮತ್ತೆ ಈ ಕಾರ್ಯಕ್ರಮವನ್ನ ಸುಂದರವಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಗ್ರಂಥಾಲಯದ ಎಲ್ಲ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ಎಲ್ಲರಿಗೂ ಮತ್ತೆ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಭಾಗಿದಾರರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸಿ ಇಂಥ ಕಾರ್ಯಕ್ರಮನ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಆಫ್ಲೈನ್ ಅಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ನಾನು ಹೊಂದಿದ್ದಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋದಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಅಭಿನಂದನೆಗಳು. Thank you, sir. Now I request Dr. Kavita Biradar to introduce the resource person. Let me take this opportunity to introduce our resource person, Dr. Ramesha sir. Dr. Ramesha sir have obtained his bachelor and master degrees in library and information science from Bangalore University, Bangalore, and awarded PhD from Karnataka University, Dharwad. He started his career as a librarian in United Mission Degree College, Bangalore, and joined Karnataka University, Dharwad as assistant librarian. Subsequently, he was appointed as assistant professor in Department of Library and Information Science, University of Madras, Chennai. Presently, he is working as a professor and project director, ICSSR, Major Research Project in the Department of Library and Information Science, Bangalore University, Bangalore. He was awarded with ILA AG Motiwale Award for Young LIS Professional 2007 and ILA Dr. C.D. Sharma Best Paper Award 2009 and 2011, respectively by the Indian Librarian Association, New Delhi. He is also a nominated member of panel of Bureau of Indian Standard on content analysis. He is also a member in the state level subject experts committee in library and information science under NVP 2020. As of today, he has published more than 120 research papers, both as national and international journals and conference proceedings, and participated more than 60 national and international conferences, seminars, and workshops, and awarded 8 PhD candidates, and 8 candidates are currently pursuing under his guidance. So Dr. Ramesha served as a resource person in many UGC HRDC's workshop and symposia organized by the associations, organizations, and institutions in India. He has visited South Africa, Singapore, South Korea, Thailand, and Sri Lanka on official assignments. Dr. Ramesha sir is the Vice President of Indian Library Association, New Delhi. He is the Vice President of IATLIS and life member of many professional associations. His area of interest includes application of ICT in LIS, design and development of digital repositories, and information literacy.
So this was a brief introduction of our resource person. Thank you one and all. Thank you. Thank you, Dr. Kavita. Now I request today's resource person, Professor Ramesh sir, to begin his presentation. Sir, over to you, sir. Okay, thank you, Mr. Arun Kumar. Thank you, sir. ಪಾಂಡಿತ್ಯಪೂರ್ಣ ಗುರುವರಿಯರಿಗೆ ನನಗೆ ಫಸ್ಟ್ ಗಿರೀಶ್ ಸರ್ ಒಂದು ನಮ್ಗೆ ಹೇಳಿತ್ತು ಸ್ವಲ್ಪ ಕನ್ನಡದಲ್ಲಿ ಕೂಡ ಮಾತಾಡಿ, ಬಹಳಷ್ಟು ಇಂಗ್ಲಿಷೇ ಮಾತಾಡ್ರೆ ನಮ್ಮ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಇದಾಗಲ್ಲ ಅಂತ. ಅದಕ್ಕೋಸ್ಕರ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ವೆರೆವರ್ ಪಾಸಿಬಲ್. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಕನ್ನಡನ ನಾನು ಯೂಸ್ ಮಾಡ್ತೀನಿ, ಎಲ್ಲಿ ಕನ್ನಡ ಯೂಸ್ ಮಾಡೋಕ್ಕಾಗಲ್ವೋ ಅಲ್ಲಿ ಕ್ಷಮಿಸಿ, ಅದನ್ನ ಕೆಲವು ವರ್ಡ್ಗಳನ್ನ ಇಂಗ್ಲಿಷಲ್ಲಿ ಹೇಳ್ಬೇಕಾಗುತ್ತೆ. ಮೊದಲನೇದಾಗಿ ಪಾಂಡಿತ್ಯಪೂರ್ಣ ಗುರುವರಿಯರಿಗೆ, ಎಲ್ಲಾ ಗುರುವರಿಯರಿಗೆ ನಮಸ್ಕರಿಸುತ್ತಾ ನನ್ನ ಈ ಒಂದು ಸಂವಹನ, ನಾನು ಸಂವಾದ ಅಥವಾ ಸಂವಹನ ಕಾರ್ಯಕ್ರಮ ಅಂತ ನಾನು ಅನ್ಕೋತೀನಿ. ಇದು ಇಟ್ ಈಸ್ ನಾಟ್ ಎ ಲೆಕ್ಚರ್, ಇಟ್ ಈಸ್ ಅನ್ ಇಂಟ್ರಾಕ್ಟಿವ್ ಸೆಷನ್ ಬಿಟ್ವೀನ್ ಯು ಅಂಡ್ ಮೀ. ಯಾಕೆಂದ್ರೆ ನಾನು ನಿಮ್ ತರನೇ ಒಂದು ಸಂಶೋಧನಾ ವಿದ್ಯಾರ್ಥಿಯಾಗಿ, ಒಬ್ಬ ಪ್ರಾಧ್ಯಾಪಕನಾಗಿ ಒಂದು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದಕ್ಕೆ ನನಗೆ ಸಂಶೋಧನಾ ವಿದ್ಯಾರ್ಥಿಗಳ ಸಮಸ್ಯೆಗಳು ಅಥವಾ ನಮ್ಮ PG ಸ್ಟೂಡೆಂಟ್ಸ್ ನ ಸಮಸ್ಯೆಗಳು ಅಥವಾ ಆಡಳಿತ ವರ್ಗದ ಸಮಸ್ಯೆಗಳು ಕೂಡ ನನಗೆ ಸಂಪೂರ್ಣವಾಗಿ ಅರಿವಿದೆ ಅನ್ಕೋತೀನಿ. ಏಕೆಂದ್ರೆ ನಾನು 3 ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಈ ಎಲ್ಲ ಒಂದು ಗುಣಮಟ್ಟದಲ್ಲಿ, ಪರ್ಟಿಕ್ಯುಲರ್ಲಿ ದಿ ಕ್ವಾಲಿಟಿ ಆಫ್ ರಿಸರ್ಚ್ ಆರ್ ಕ್ವಾಲಿಟಿ ಆಫ್ ಎಜುಕೇಶನ್ ಆರ್ ಕ್ವಾಲಿಟಿ ಆಫ್ ಟೀಚಿಂಗ್, ಈ ಒಂದು ನಮ್ಮ ಒಂದು ಶಿಕ್ಷಣದ ಮೌಲ್ಯವನ್ನ ಹೆಚ್ಚಿಸ್ಬೇಕು ಅಂತಂದ್ರೆ ನಮ್ಮ ಶಿಕ್ಷಕರ ಮತ್ತು ಸಂಶೋಧಕರ ಪಾತ್ರ ಏನು ಅನ್ನೋದು ನನಗೆ ಬಹಳ ಕೂಲಂಕುಷವಾಗಿ ನನಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಅಷ್ಟು ಮಟ್ಟಿಗೆ ತಮಗೆ ತಿಳಿಸಲು ಇಷ್ಟಪಡ್ತೀನಿ. ಅದರಿಂದ ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದಂಥ ಪ್ರೊಫೆಸರ್ ವಿ ಗಿರೀಶ್ ಚಂದ್ರ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ಅದೇ ರೀತಿ ಪ್ರೊಫೆಸರ್ ವೀರನಾರಾಯಣ ಪಾಂಡುರಂಗಿ ಸರ್, ದಿ ಎಸ್ಟೀಮ್ಡ್ ರಿಜಿಸ್ಟ್ರಾರ್ ಆಫ್ ಕರ್ನಾಟಕ ಸ್ಟೇಟ್ ಸಂಸ್ಕೃತ್ ಯೂನಿವರ್ಸಿಟಿ, ಡಾಕ್ಟರ್ ರಿಷಿದೇವ್ ಭಾರ್ಗವ್, ದಿ professor and as well as library in charge, Karnataka Sanskrit University Library, and the dean, the different faculties and learned faculty members of the different subjects, and my dear research scholars, students, and ladies and gentlemen. I take this opportunity to congratulate and appreciate the organizers, especially the Vice Chancellor and the University Library staff, Professor Mr. Ramesh, Mr. Arun Kumar, Dr. Kavita Bidadar. They have taken a lot of interest and involvement by conducting this kind of a National Library Week. Of course, as our Vice Chancellor has rightly mentioned, that this National Library Week has been celebrated in different concept and different theme in different parts of the world. The first is National Library Week, which was started during the year 1958 by the American Library Association. Even though followed by other countries like US and UK, Canada, and other part of the world, they started conducting this kind of a National Library Week. In India also, we have started this National Library Week. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಒಂದು ನಾವೇನ್ ಹೇಳ್ತೀವಿ, ಈ ಗ್ರಂಥಾಲಯ ಸಪ್ತಾಹದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಓದುಗರನ್ನ ಹೆಚ್ಚು ಗ್ರಂಥಾಲಯಗಳಿಗೆ ಆಕರ್ಷಣೆ ಮಾಡುವಂಥದ್ದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಓದುಗರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಅರ್ಥಕೊಂಡು ಅವರಿಗೆ ಯಾವ ರೀತಿಯ ಸಂಪನ್ಮೂಲಗಳು ಬೇಕು, ಅವರಿಗೆ ಯಾವ ರೀತಿಯ ಮಾಹಿತಿ ಬೇಕು ಅನ್ನೋದನ್ನ ಒದಗಿಸೋಕೋಸ್ಕರ, ಮತ್ತು ಓದುಗರು ಮತ್ತೆ ಗ್ರಂಥಪಾಲಕರು ಕೂಡಿ ಚರ್ಚೆ ಮಾಡಿ ಅವರಿಗೆ ಏನೇನು ಅವಶ್ಯಕತೆ ಅದನ್ನ ತಿಳ್ಕೊಳ್ಳೋದು ಮೂಲಕ ಈ ಒಂದು ಗ್ರಂಥಾಲಯ ಸಪ್ತಾಹ ಮಾಡೋ ಉದ್ದೇಶ. ಟು ಇಂಪ್ರೂವ್ ದಿ ರೀಡಿಂಗ್ ಹ್ಯಾಬಿಟ್ಸ್ ಅಮಾಂಗ್ ದಿ ಸಿಟಿಸನ್ಸ್ ಆಫ್ ದಿಸ್ ಗ್ರೇಟ್ ಕಂಟ್ರಿ. ಏನಕ್ಕೆ ನಾನು ರೀಡಿಂಗ್ ಹ್ಯಾಬಿಟ್ಸ್ ನ ತಗೊಂಡಿದ್ದೀನಿ ಅಂತಂದ್ರೆ, ಇವತ್ತು ಒಂದು ರೀಡಿಂಗ್ ಹ್ಯಾಬಿಟ್ಸ್ ಯಾವ ಮಟ್ಟಕ್ಕೆ ಒಂದು ಕುಸಿತ ಕಂಡಿದೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ತಂತ್ರಜ್ಞಾನಗಳು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ, ಈ ತಂತ್ರಜ್ಞಾನಗಳು ಯುವ ಜನತೆಯ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ, ಈ ತಂತ್ರಜ್ಞಾನದಿಂದ ಓದುಗರಿಗೆ ಎಷ್ಟು
ಪ್ರಭಾವ ಬೀರ್ತಾ ಇದೆ ಅಂತ ನಾವು ಒಂದು ಕೂಲಂಕುಷವಾಗಿ ಈ ಒಂದು ಗ್ರಂಥಾಲಯ ಸಪ್ತಾಹ ದಿನಗಳಲ್ಲಿ ಯೋಚನೆ ಮಾಡಬೇಕು. ಏನಕ್ಕೆ ಅಂತಂದ್ರೆ ಈ ಒಂದು ರೀಡಿಂಗ್ ಹ್ಯಾಬಿಟ್ಸ್ ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ, ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮೊಬೈಲ್ ಮತ್ತೆ ಪುಸ್ತಕ ಎರಡೂ ಮಾತಾಡ್ಕೊಳ್ಳೋ ಒಂದು ಸಂದರ್ಭ ಬರುತ್ತೆ. ಅದು ಮೊಬೈಲ್ ಹೇಳುತ್ತೆ, ನೀನು ಒಮ್ಮೆ ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ಯಾವತ್ತೂ ತಲೆ ಎತ್ತಿ ನೋಡದಂತೆ ಮಾಡುತ್ತೇನೆ ಅಂತ ಮೊಬೈಲ್ ಹೇಳುತ್ತೆ. ಒಂದ್ ಸೆಕೆಂಡ್, ನಾನು ರಿಪೀಟ್. ಮೊಬೈಲು ಮತ್ತೆ ಈ ಗ್ರಂಥಗಳ ನಡುವೆ ಸಂಭಾಷಣೆ ಯಾವ ರೀತಿ ನಡೀತದೆ ಅಂದ್ರೆ, ಈ ಮೊಬೈಲ್ ಏನ್ ಹೇಳುತ್ತೆ ಅಂತಂದ್ರೆ, ನೀನು ಒಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡು, ನೀನು ಯಾವತ್ತೂ ತಲೆ ಎತ್ತದಂತೆ ನಾನು ಮಾಡುತ್ತೇನೆ ಅಂತ ಮೊಬೈಲ್ ಹೇಳುತ್ತೆ. ಅದೇ ಒಂದು ಗ್ರಂಥ, ಒಂದು ಪುಸ್ತಕ ಏನ್ ಹೇಳುತ್ತೆ, ನೀನು ಒಮ್ಮೆ ತಲೆ ತಗ್ಗಿಸಿ ನನ್ನನ್ನು ನೋಡು, ಪುಟಗಳನ್ನು ತಿರುಗಿಸು, ನೀನು ಯಾವತ್ತೂ ತಲೆ ಎತ್ತುವಂತೆ ಈ ಪ್ರಪಂಚದಲ್ಲಿ ಈ ಒಂದು ವಿಷಯದಲ್ಲಿ ನೀ ಯಾವತ್ತೂ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಈ ಪುಸ್ತಕ ಹೇಳುತ್ತೆ. ಇಟ್ ಮೀನ್ಸ್ ದಟ್ ದಿ ರೀಡಿಂಗ್ ಹ್ಯಾಬಿಟ್ಸ್ ಇಟ್ ಹ್ಯಾಸ್ ಬೀನ್ ಡ್ರಾಸ್ಟಿಕಲಿ ಹ್ಯಾಸ್ ಬೀನ್ ಚೇಂಜ್ಡ್. ನಾನು ಹೇಳ್ತಾ ಇದ್ದೀನಿ, ಈ ಒಂದು ಓದುವ ಸಂಸ್ಕೃತಿ ಹಾಳಾಗಿದೆ ಅಂತ ಹೇಳ್ತಾ ಇಲ್ಲ, ಓದುವ ಒಂದು ಸಲಕರಣೆ ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ ಅಷ್ಟೇ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಈ ಒಂದು ಸಂಸ್ಕೃತವನ್ನ ಒಂದು ಅಡಿಯಲ್ಲಿ ಇಟ್ಕೊಂಡಾಗ, ನಾನು ಕೆಲವೊಂದು ಲಿಟ್ರೇಚರ್ನ ಸರ್ವೆ ಮಾಡಿದಾಗ, ಈ ಸಂಸ್ಕೃತ ಭಾಷೆ ಬಹಳ ಸುಂದರವಾದ ಭಾಷೆ. ಸಂಸ್ಕೃತ್ ಇಸ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಇನ್ ದಿ ವರ್ಲ್ಡ್. ನಮಗೆ ಎಷ್ಟೋ ಭಾಷೆಗಳು ಬಂದ್ವು, ಎಷ್ಟೋ ಸಂಸ್ಕೃತಿಗಳು ಬಂದ್ವು, ಎಷ್ಟೋ ಭಾಷೆಗಳು ನಶಿಸಿ ಹೋದ್ವು, ಎಷ್ಟೋ ಸಂಸ್ಕೃತಿಗಳು ನಶಿಸಿ ಹೋದ್ವು. ಈ ಕಾಲಘಟ್ಟದಲ್ಲಿ ಈ ಸಂಸ್ಕೃತ ಭಾಷೆ ಅಂದಿಗೂ ಇಂದಿಗೂ ಮುಂದೆನೂ ಕೂಡ ಈ ಸಂಸ್ಕೃತ ಭಾಷೆ ಉಳಿತದೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ನಾನು ಬಂದಿದ್ದೇನೆ. ಯಾಕೆ ಅಂತಂದ್ರೆ, ನಾನು ಹಲವಾರು ಒಂದು ವಿದ್ವಾಂಸರ ಕೃತಿಗಳನ್ನ ಈ ಒಂದು 15 ದಿವಸದಲ್ಲಿ ನಾನು ಓದಿ ತಿಳ್ಕೊಂಡಿದ್ದೇನಪ್ಪ ಅಂತಂದ್ರೆ, ಈ ಒಂದು ಭಾರತದ ಸಂಸ್ಕೃತಿಯನ್ನ, ಭಾರತದ ಈ ಒಂದು ನಮ್ಮಲ್ಲಿರ್ತಕ್ಕಂಥ ಆಚರಣೆಗಳನ್ನ, ನಮ್ಮಲ್ಲಿರ್ತಕ್ಕಂಥ ಪದ್ಧತಿಗಳನ್ನ ಈ ಸಂಸ್ಕೃತ ಭಾಷೆ ನಮ್ಮನ್ನ ಶ್ರೀಮಂತಗೊಳಿಸಿದೆ ಅನ್ನೋದು ಒಂದು ಗೊತ್ತಾಗುತ್ತೆ. ಈ ಸಂಸ್ಕೃತ ಭಾಷೆಯು ಭಾರತೀಯ ಸಂಸ್ಕೃತಿಯ ಪರಂಪರೆಯ ಸಂಕೇತವಾಗಿದೆ ಅಂತನೂ ಕೂಡ ಬಹಳಷ್ಟು ಬರಹಗಳಲ್ಲಿ ನಾನು ನೋಡಿದ್ದೀನಿ. ಇದು ನಮ್ಮ ಪ್ರಾಚೀನ ಪಠ್ಯಗಳಲ್ಲಿ ಅಥವಾ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಸಂಪ್ರದಾಯದಲ್ಲಿ ಅಸಂಖ್ಯಾತ ರಹಸ್ಯಗಳನ್ನ ಬಿಚ್ಚಿಡಲು ಈ ಒಂದು ಸಂಸ್ಕೃತ ನಮಗೆ ಸಹಾಯ ಮಾಡಿದೆ ಅನ್ನೋದನ್ನ ನಾವು ಈ ಮೂಲಕ ತಿಳಿದುಕೊಳ್ಬಹುದು. ಇದೇ ರೀತಿಯಲ್ಲಿ ನಾವು ಏನು ಈ ಗ್ರಂಥಾಲಯ ಸಪ್ತಾಹ ಅಂತ ಕರಿತೀವಿ, ತಾವು ಕೂಡ ಈ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಕೇಂದ್ರಗಳಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ತಾವು ಕೂಡ ಈ ಒಂದು ಶ್ರಾವಣೋತ್ಸವ ಅಂತ ಕರಿಬಹುದು ಅಥವಾ ಸಂಸ್ಕೃತೋತ್ಸವ ಅಂತ ಕರಿಬಹುದು. ನೀವು ಕೂಡ ಈ ಒಂದು ಆಚರಣೆಗಳನ್ನ ಮಾಡ್ತಾ ಇದ್ದೀರಾ. ಅದು ವಿವಿಧ ದಿನಾಂಕಗಳಲ್ಲಿ, ವಿವಿಧ ತಿಂಗಳುಗಳಲ್ಲಿ ಅದನ್ನು ಮಾಡ್ತಾ ಇದ್ದೀರಾ. ನಾನು ಒಂದು ರಿಕ್ವೆಸ್ಟ್ ಮಾಡೋದು ಅಂತಂದ್ರೆ, ನಮ್ಮ ಆನರಬಲ್ ವೈಸ್ ಚಾನ್ಸಲರ್ ಹತ್ರ ಒಂದು ಕರ್ನಾಟಕ ಸರ್ಕಾರಕ್ಕಾಗ್ಲಿ ಭಾರತ ಸರ್ಕಾರಕ್ಕಾಗ್ಲಿ ಒಂದು ಮನವಿಯನ್ನ ಸಲ್ಲಿಸಿ ಒಂದು ವಾರ ಫಿಕ್ಸ್ಡ್, ಲೈಕ್ ನಮಗೆ ನ್ಯಾಷನಲ್ ಲೈಬ್ರರಿ ವೀಕ್ ಇಟ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಶುಡ್ ಬಿ ಸೆಲೆಬ್ರೇಟೆಡ್ ಇನ್ November 14 to 20. ಇಟ್ ಹ್ಯಾಸ್ ಬೀನ್ ಗೆಜೆಟೆಡ್ ಅಲ್ಲಿ ಬಂದಿದೆ ಇದು. ಅದೇ ರೀತಿಲಿ ಈ ಸಂಸ್ಕೃತ ಉತ್ಸವ ಅಥವಾ ನೀವೇನು ಶ್ರಾವಣೋತ್ಸವ ಅಂತ ಏನ್ ಕರಿತೀರಾ, ಇದನ್ನ ಒಂದು ಫಿಕ್ಸೆಡ್ ಡೇಟ್ ಅಲ್ಲಿ, ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಒಂದು ಉದ್ಘಾಟನೆ ಮಾಡ್ಬೇಕಂದ್ರೆ ಈ ಸಪ್ತಾಹನ ಮಾಡಿದ್ರು. ಅದು ಏಪ್ರಿಲ್ ಅಲ್ಲಿ 19ರಿಂದ ಆಗ್ಬೇಕು ಅಂತಂದ್ರು, ಕೆಲವರು August 19ರಿಂದ August 25 ಆಗ್ಬೇಕು ಅಂತಂದ್ರು. ಈ ರೀತಿಯಲ್ಲಿ ಬಹಳ ಚರ್ಚೆಗಳೇ ಆಗ್ತಾ ಇದೆ ಹೊರತುನು ಒಂದು ಫಿಕ್ಸೆಡ್ ವೀಕ್ ಅನ್ನೋದು ಅಫಿಷಿಯಲಿ ಡಿಕ್ಲೇರ್ ಆಗಿಲ್ಲ. ಅದರಿಂದ ನಾನು ನಮ್ಮ ಆನರಬಲ್ ವೈಸ್ ಚಾನ್ಸಲರ್ನ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಮಟ್ಟದಿಂದ ವಿದ್ವಾಂಸರನ್ನೆಲ್ಲ ನೀವು ಚರ್ಚೆ ಮಾಡಿ ಒಂದು ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿ ಈ ಒಂದು ಸಂಸ್ಕೃತೋತ್ಸವನ್ನ ಒಂದು ಫಿಕ್ಸೆಡ್ ಮಂತ್ ಅಥವಾ ಫಿಕ್ಸೆಡ್ ಡೇಟ್ ಅಲ್ಲಿ ಮಾಡಬೇಕು ಅಂತ ನನ್ನ ಮನವಿ. ಸ್ನೇಹಿತರೆ, ಈಗ ನನ್ನ ಒಂದು ಟಾಪಿಕ್ಗೆ ಅರುಣ್ ನಮಗೆ ಶೇರಿಂಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ ನೋಡಿ. ನಿಮಿಷ ಸರ್.
ಬರ್ತಾ ಇದೆಯಾ? ಬಂದಿದ್ಯಾ? ಬರ್ತಿದೆ ಸರ್. ಇಟ್ಸ್ ವಿಸಿಬಲ್? ಯಾ ಸರ್. ಓಕೆ, ಥ್ಯಾಂಕ್ ಯು. ನಾನು ಈ ಗ್ರಂಥಾಲಯ ಸಪ್ತಾಹ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಸ್ಕಾಲರ್ಲಿ ಕಮ್ಯುನಿಕೇಶನ್ ಇನ್ ಡಿಜಿಟಲ್ ಲ್ಯಾಂಡ್ಸ್ಕೇಪ್. ಈ ಸ್ಕಾಲರ್ಲಿ ಕಮ್ಯುನಿಕೇಶನ್ ನಾನು ಏನಕ್ಕೆ ತಗೊಂಡೆ ಅಂದ್ರೆ ಪ್ರೊಫೆಸರ್ ಗಿರೀಶ್ ಚಂದ್ರ ಅವರು ಹೇಳಿದಂಗೆ ಈ ಒಂದು ಸಭೆಯಲ್ಲಿ, ಈ ಒಂದು ಚರ್ಚಾಗೋಷ್ಠಿಯಲ್ಲಿ ಅಥವಾ ಈ ಆನ್ಲೈನ್ ವೆಬಿನಾರ್ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು, ಸಂಶೋಧಕರು, ಸಂಶೋಧನಾ ವಿದ್ಯಾರ್ಥಿಗಳು ಪಾಲ್ಗೊಂಡಿರೋದ್ರಿಂದ ಈ ಸ್ಕಾಲರ್ಲಿ ಕಮ್ಯುನಿಕೇಶನ್ ಅಂದ್ರೆ ಪಾಂಡಿತ್ಯಪೂರ್ಣ ಸಂವಹನ ಅಂದ್ರೆ ಈ ಸ್ಕಾಲರ್ಸ್ ನಾವು ಯಾರಂತ ಕರಿತೀವಿ? ಈ ಪಂಡಿತರು ಅಂತ ಕರಿತೀವಿ, ಪಾಂಡಿತ್ಯ ಉಳ್ಳವರು ಅಂತ ಹೇಳ್ತೀವಿ, ಜ್ಞಾನ ಉಳ್ಳವರು ಅಂತ ಹೇಳ್ತೀವಿ, ಅದರಲ್ಲಿ ಅತಿಯಾದ ಬುದ್ಧಿಶಕ್ತಿ ಉಳ್ಳವರು ಅಂತ ಹೇಳ್ತೀವಿ. ಈ ಒಂದು ಜ್ಞಾನವನ್ನ ಬೇರೆಯವರ ಜೊತೆ ಹಂಚಿಕೊಂಡಾಗ ಅದಕ್ಕೆ ಆ ಜ್ಞಾನಕ್ಕೆ ಒಂದು ಬೆಲೆ ಇರುತ್ತೆ ಅನ್ನೋದು. If you have a scholar, you have to share your scholarship with others. Then only your scholarship will going to have a fruitful. ನಿಮ್ಮ ಒಂದು ಸ್ಕಾಲರ್ಶಿಪ್ ಒಂದು ಫಲಪ್ರದ ಆಗ್ಬೇಕು ಅಂತಂದ್ರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ನ ಬೇರೆಯವ್ರ ಜೊತೆ ಹಂಚ್ಕೋಬೇಕು. ಅದನ್ನ ಯಾವ ರೀತಿ ಹಂಚ್ಕೋಬಹುದು? ಒಂದು ಪುಟಗಳನ್ನ ಒಂದು ಲೇಖನ ಬರೆದು ಒಂದು ದಿನಪತ್ರಿಕೆಯಲ್ಲಿ ಪ್ರಕಟಿಸಬಹುದು, ಅಥವಾ 4 ಪುಟಗಳನ್ನ ಒಂದು ಮ್ಯಾಗಝಿನ್ಸ್ ಅಲ್ಲಿ ನೀವು ಪ್ರಕಟಣೆ ಮಾಡಬಹುದು, ಅಥವಾ 5 ರಿಂದ 10 ಪುಟಗಳನ್ನ ನೀವು ಒಂದು ಆರ್ಟಿಕಲ್ ರೂಪದಲ್ಲಿ ಬರೆದಿ ನಿಮ್ದೇ ಅಂತ ಒಂದು ಪ್ರೊಫೆಷನಲ್ ಜರ್ನಲ್ಸ್, ಸಾಂಸ್ಕ್ರಿಟ್ ಜರ್ನಲ್ಸ್ಗಳಿಗೆ ಅದನ್ನ ಕಳಿಸೋದ್ರಿಂದ ನಿಮ್ಮ ಒಂದು ಸಂವಹನ ಅಥವಾ ನಿಮ್ಮ ಒಂದು ಪಾಂಡಿತ್ಯ ಏನಾಗುತ್ತೆ ಅದು ಇತರರಿಗೆ ಹಂಚ್ಕೊಳ್ತದೆ. ಅದಕ್ಕೋಸ್ಕರ ಈ ಒಂದು ನಾನು ಟಾಪಿಕ್ ನ ಸ್ಕಾಲರ್ಲಿ ಕಮ್ಯುನಿಕೇಶನ್ ಅನ್ನೋದನ್ನ ನಾನು ತಗೊಂಡಿರೋ ಉದ್ದೇಶ. ಮತ್ತೆ ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಅಂತ ನಾನು ಏನಕ್ಕೆ ತಗೊಂಡಿದ್ದೀನಿ ಅಂತಂದ್ರೆ ನಾವು ಭಾರತದಲ್ಲಿ ಬಹಳಷ್ಟು ಈಗ ಚರ್ಚೆ ನಡೀತಾ ಇರತ್ತಂತಂದ್ರೆ ಡಿಜಿಟಲ್ ಇಂಡಿಯಾ, ಓಕೆ, ಡಿಜಿಟಲ್ ಸೊಸೈಟಿ, ಓಕೆ, ಮೇಕ್ ಇನ್ ಇಂಡಿಯಾ. ಈ ಡಿಜಿಟಲ್ ಲ್ಯಾಂಡ್ಸ್ಕೇಪು, ಡಿಜಿಟಲ್ ಎನ್ವಿರಾನ್ಮೆಂಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಈ ಸ್ಕಾಲರ್ಲಿ ಕಮ್ಯುನಿಕೇಶನ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು, ಸಂಶೋಧಕರು ಹೆಚ್ಚು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಹೆಚ್ಚು ಸಮಯಾವಕಾಶವನ್ನ ಓದಲಿಕ್ಕೆ ಮತ್ತು ಬರವಣಿಗೆಗೆ ನೀಡ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತೆ ಈ ಒಂದು ಆಧುನಿಕ ಯುಗದಲ್ಲಿ ಈ ಸಂಸ್ಕೃತ ಭಾಷೆ ನಾವು ಉಳಿಬೇಕು ಮತ್ತೆ ಬೆಳಿಬೇಕು ಅಂತಂದಾಗ ನಾನು ಒಂದು ಲಿಟ್ರೇಚರ್ ಸರ್ವೆ ಮಾಡಿದಾಗ ಈ ಸಂಸ್ಕೃತ ಅಧ್ಯಯನ ವಿಶೇಷವಾಗಿ ವೈದಿಕ ಸಂಸ್ಕೃತ, ಮಾನವ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕಲಿಯಲು ನಮಗೆ ಅವಕಾಶವನ್ನ ನೀಡಿರುತ್ತದೆ. ಮತ್ತು ಪ್ರಾಚೀನ ನಾಗರಿಕತೆಯನ್ನು ಬೆಳಗಿಸುವ ಸಾಮರ್ಥ್ಯವನ್ನು ಈ ಒಂದು ಸಂಸ್ಕೃತ ಅಧ್ಯಯನ ಮತ್ತು ಸಂಶೋಧನೆ ಹೊಂದಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಾವೇನ್ ಕರಿತೀವಿ, ನೀವು ಇವಾಗ ಪ್ರೋಗ್ರಾಮಿಂಗ್ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಆಸ್ಕಿ ಕೋಡ್, ಅಥವಾ ಇಸ್ಕಿ ಕೋಡ್, ಇಂಡಿಯನ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಅಥವಾ ಯುನಿಕೋಡ್, ಇವೆಲ್ಲ ಒಂದು ಪ್ರೋಗ್ರಾಮಿಂಗ್ ಅಂತ ಬರೀತಾರೆ. ಈ ಪ್ರೋಗ್ರಾಮ್ ಬರಿಬೇಕಂದ್ರೆ ಕೆಲವೊಂದು ಭಾಷೆಗಳನ್ನ ಯೂಸ್ ಮಾಡ್ತಾರೆ, ಅದನ್ನ ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು, ಅಥವಾ ಅಂದ್ರೆ ಯಂತ್ರ ಭಾಷೆ. ಈಗಿನ ನಾನು ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಈ ಸಂಸ್ಕೃತವನ್ನ ಹೆಚ್ಚಾಗಿ ಬಳಸ್ಕೊಂಡು ಈ ಪ್ರೋಗ್ರಾಮ್ ಬರೀಲಿಕ್ಕೂ ಕೂಡ ಈ ಒಂದು ಸಂಸ್ಕೃತವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಪ್ರೋಗ್ರಾಮ್ ನ ಬರಿತಾ ಇದ್ದಾರೆ ಅನ್ನೋದಕ್ಕೆ ನಾನು ಈ ಡಿಜಿಟಲ್ ಲ್ಯಾಂಡ್ಸ್ಕೇಪ್ ನ ಉದಾಹರಣೆಗೆ ತಗೊಂಡಿದ್ದೆ. ಮತ್ತೆ ನಮ್ಮ ಒಂದು ಸಂಸ್ಕೃತ ಭಾಷೆ ಏನಿದೆಯಲ್ಲ, ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ಇದರಲ್ಲಿ ವಿದೇಶಿಯರ ಕೊಡುಗೆ ಬಹಳಷ್ಟು ಮುಖ್ಯ ಎಂದು ಪರಿಗಣಿಸಬೇಕಾಗುತ್ತೆ. ಅದರಲ್ಲಿ ತಮಗೆಲ್ಲರಿಗೂ ಮಾಹಿತಿ ಇರುವ ಹಾಗೆ 1783ರಲ್ಲಿ ಸರ್ ವಿಲಿಯಂ ಜಾನ್ ಬ್ರಿಟಿಷ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಲ್ಕತ್ತಾಗೆ ಬರ್ತಾರೆ. ಅವರು ಇಂಗ್ಲಿಷ್ ಭಾಷಾ ತಜ್ಞರಾಗಿದ್ದರೂ ಕೂಡ ಸಂಸ್ಕೃತದಲ್ಲಿ ವಿದ್ವಾಂಸರು ಮತ್ತು ಏಷ್ಯನ್ ಸೊಸೈಟಿಯನ್ನ ಸ್ಥಾಪಕರಾದಂಥ ಕಾಳಿದಾಸರವರು ಸಂಸ್ಕೃತದಲ್ಲಿ ರಚಿಸಿದ ಅಭಿಜ್ಞಾನ ಶಾಕುಂತಲ ಮತ್ತು ಋತು ಸಂಹಾರ ಕಥೆಗಳನ್ನ ಇಂಗ್ಲಿಷ್ಗೆ ಅನುವಾದಿಸ್ತಾರೆ, ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದಿಸ್ತಾರೆ. ಇದು
ನಮಗೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಈ ಸಂಸ್ಕೃತ ಭಾಷೆ ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ, ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ, ಇದು ಇಡೀ ಪ್ರಪಂಚಕ್ಕೆ ಸೀಮಿತವಾಗಿದೆ, ಇದು ಪ್ರಪಂಚಕ್ಕೆ ಹರಡ್ತಾ ಇದೆ. ಬಟ್ ಅದರಲ್ಲಿ ಈ ಒಂದು ತಂತ್ರಜ್ಞಾನ ಯುಗದಲ್ಲಿ ನಮ್ಮ ಸಂಸ್ಕೃತ ಪಾಂಡಿತ್ಯರಾಗಿರ್ತಕ್ಕಂಥ, ಸಂಸ್ಕೃತದಲ್ಲಿ ನಾವು ಏನು ಅಧ್ಯಾಪಕ ಆಗಿರ್ತಕ್ಕಂಥವ್ರು ನಾವು, ನಮಗೆ ಇನ್ನ ಹೆಚ್ಚು ಜವಾಬ್ದಾರಿಯನ್ನ ನಾವು ಹೊತ್ಕೊಂಡು ಈ ಸಂಸ್ಕೃತ ಅಧ್ಯಯನದಲ್ಲಿ ತೊಡಕೊಂಡು, ಸಂಸ್ಕೃತ ಅಧ್ಯಯನದ ಜೊತೆಗೆ ಸಂಶೋಧನೆಯಲ್ಲಿ ತೊಡಕೊಂಡು ಹೊಸ ಆವಿಷ್ಕಾರಗಳನ್ನ ನಾವು ಈ ಒಂದು ಪ್ರಪಂಚಕ್ಕೆ ನಾವು ಪರಿಚಯ ಮಾಡಿಕೊಳ್ಳುವುದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಈ ಒಂದು ಹಿನ್ನೆಲೆಯನ್ನ ನಾವು ನೋಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ನನಗೆ ಈ ಒಂದು ಸಸ್ಟೈನಬಲ್ ಗೋಲ್, ಒಂದು UNO ಏನಿದೆ, ಒಂದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಹ್ಯಾಸ್ ಐಡೆಂಟಿಫೈಡ್ 17 ಇಂಪಾರ್ಟೆಂಟ್ ಸಸ್ಟೈನಬಲ್ ಗೋಲ್. ಈ 17 ಗೋಲ್ಗಳನ್ನ 1930 ಎಲ್ಲಾ ರಾಷ್ಟ್ರಗಳು ಇದರಲ್ಲಿ ತೊಡಗಿಸ್ಕೊಂಡು ಅಭಿವೃದ್ಧಿ ಹೊಂದಬೇಕು. ನಾನು ಈ ಎಲ್ಲಾ 17 ಗೋಲ್ಗಳನ್ನ ತಗೊಳಕ್ ಹೋಗಲ್ಲ. ನಾನು 4ನೇ ಗೋಲ್ನ ನಾನು ಇಂಪಾರ್ಟೆಂಟ್ ಆಗಿ ತಗೋತೀನಿ. ಅದು ಏನಪ್ಪಾ ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್. ಇದು ಕ್ವಾಲಿಟಿ ಆಫ್ ಎಜುಕೇಶನ್ ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ವಿಲ್ ಹ್ಯಾವ್ ಟು ಓನ್ಲಿ ಸಸ್ಟೈನ್ ಇನ್ ಬೈ 2030. 2030ನೇ ಇಸ್ವಿಗೆ ಎಲ್ಲಾ ವಿಶ್ವವಿದ್ಯಾಲಯಗಳು, ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳು ಒಂದು ಈ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಈಡೇರಿದ್ರೆ ಎಲ್ಲರೂ ಒಂದು ಸುಸಂಸ್ಕೃತವಾದ ಸಮಾಜವನ್ನ, ಸುಸಂಸ್ಕೃತವಾದ ಭಾರತವನ್ನ, ಸುಸಂಸ್ಕೃತವಾದ ಪ್ರಪಂಚವನ್ನ ನಾವು ಕಟ್ಟಬಹುದು ಅನ್ನೋ ಉದ್ದೇಶದಿಂದ ಈ ಗ್ಲೋಬಲ್ ಲೀಡರ್ಸ್, ವಿಶ್ವ ನಾಯಕರು ಏನಿದ್ದಾರೆ, ಅದರಲ್ಲಿ ನಮ್ಮ ಭಾರತೀಯ ನಾಯಕರು ಸೇರಿ ನಮ್ಮ ಪ್ರಧಾನಮಂತ್ರಿಗಳು ಆಗಿರ್ಬೋದು, ಅಥವಾ ನಮ್ಮಲ್ಲಿ ಪ್ಲಾನಿಂಗ್ ಕಮಿಷನರ್ ಇರ್ತಕ್ಕಂಥ ಎಲ್ಲಾ ನಮ್ಮ ಪ್ಲಾನಿಂಗ್ ಕಮಿಷನ್ ಮೆಂಬರ್ಸ್ಗಳು ಇರ್ಬೋದು, ಚೇರ್ಮನ್ಸ್ ಇರ್ಬೋದು, ಇವರೆಲ್ಲ ಸೇರಿ ಈ ಒಂದು 17 ಗೋಲ್ಗಳನ್ನ ಭಾರತನೂ ಕೂಡ ಇದರಲ್ಲಿ ಭಾಗಿಯಾಗಿ ಅಚೀವ್ ಆಗಿ ಈ ಒಂದು ಗ್ಲೋಬಲ್ ಡೆವಲಪ್ಮೆಂಟ್ಗೆ ನಾವು ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಇದೆ. ಅದರಿಂದ 4ನೇ ಭಾಗ ಕ್ವಾಲಿಟಿ ಆಫ್ ಎಜುಕೇಶನ್. ಅದರಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ನೀವು ನೋಡ್ಬೇಕು ಅಂತಂದ್ರೆ ಈ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ಸಾಂಸ್ಕ್ರಿಟ್, ಈ ಒಂದು ಮೌಲ್ಯವರ್ಧಿತವಾದ ಒಂದು ಶಿಕ್ಷಣವನ್ನ ನಾವು ಸಂಸ್ಕೃತ ಭಾಷೆಯಲ್ಲಿ ಕೊಡಬೇಕು ಅಂತಂದಾಗ, I'm not go much detail about the background of education. Education is the backbone for any country for its social, economical and national development. ಯಾಕಂದ್ರೆ ಈ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಈ ಉನ್ನತ ಶಿಕ್ಷಣ ಮತ್ತೆ ಶಿಕ್ಷಣ ಎರಡರಲ್ಲಿ ನಾವು ವ್ಯತ್ಯಾಸನ ನೋಡಿದಾಗ ಏನಪ್ಪ ಅಂದ್ರೆ, ನಾವು ಈ ಸಂಸ್ಕೃತ ಭಾಷೆಯನ್ನ ನಾವು ಪ್ರಾಥಮಿಕ ಶಿಕ್ಷಣದಿಂದ ಹಿಡ್ಕೊಂಡು, ಮಾಧ್ಯಮಿಕ ಶಿಕ್ಷಣದಿಂದ ಇಟ್ಕೊಂಡು ನಂತರ ಉನ್ನತ ಶಿಕ್ಷಣ ಮಟ್ಟಕ್ಕೂ ಕೂಡ ಇದನ್ನ ನಾವು ಪರಿಚಯ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಈಗ ಎಷ್ಟೋ ಒಂದು ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಈ ಸಂಸ್ಕೃತವನ್ನ ದ್ವಿತೀಯ ಭಾಷೆಯಾಗಿ ಅಥವಾ ಪ್ರಥಮ ಭಾಷೆಯಾಗಿ ಅಥವಾ ತೃತೀಯ ಭಾಷೆಯಾಗಿ ಕಲೀಲಿಕ್ಕೆ ಅವಕಾಶ ನಮ್ಮ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಕೊಟ್ಟಿದೆ. ಆದ್ರೆ ಒಂದು ಏನಪ್ಪ ನಮ್ಮ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿರೋದಂತಂದ್ರೆ, India is going to witness highest population in 2023. ನಾವು ಮುಂದಿನ ವರ್ಷ ಚೈನಾವನ್ನ ಹಿಂದಿಕ್ಕಿ ಭಾರತದ ಜನಸಂಖ್ಯೆ ಸುಮಾರು 145 ಕೋಟಿಯಿಂದ 150 ಕೋಟಿಗೆ ತಲುಪಿ ಭಾರತದ ಜನಸಂಖ್ಯೆ ನಂಬರ್ 1 ಆಗುವ ಸಾಧ್ಯತೆ ಇದೆ ಅಂತ ಒಂದು ವಿಶ್ವದ ಜನಸಂಖ್ಯೆಯ ಸ್ಫೋಟ ನಮಗೆ ಹೊರಬಿದ್ದಿದೆ. ಅದರಲ್ಲಿ ನಾನು ಉದಾಹರಣೆ ತಗೊಳ್ಳೋದಂದ್ರೆ, ನಾವು ಎಲ್ಲರೂ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ವಿ ಹ್ಯಾವ್ ಟು ಲುಕ್ ಅಟ್ ದಿ ಯಂಗರ್ ಜನರೇಷನ್. ಯಾಕಂದ್ರೆ ಅವರು ಈ ಒಂದು ಯಂಗರ್ ಜನರೇಷನ್ ಅವರ ಮೈಂಡ್ ಸೆಟ್ ಏನಿದೆ, ಅವರ ಆಟಿಟ್ಯೂಡ್ ಏನಿದೆ, ಅವರದ ಒಂದು ಥಿಂಕಿಂಗ್ ಏನಿದೆ, ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ಕ್ವಾಲಿಟಿ ಆಫ್ ಎಜುಕೇಶನ್ ವಿಲ್ ಗೋಯಿಂಗ್ ಟು ಫೆಸಿಲಿಟೇಟ್ ಅನ್ ಆಪರ್ಚುನಿಟಿ ಟು ಡೆವಲಪ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಅವರ್ ಇಂಡಿಯಾ. ನಾನು ಈ ಒಂದು ಚರ್ಚೆ ಮಾಡ್ಲಿಕ್ಕೋಸ್ಕರ ಈ ಸಾಂಸ್ಕ್ರಿಟ್ನ ಒಂದು ಲ್ಯಾಂಗ್ವೇಜ್ ಆಗಿ ಕಲಿಬೇಕಾ, ಈ ಸಂಸ್ಕೃತನ ಒಂದು ಸಬ್ಜೆಕ್ಟ್ ಆಗಿ ಕಲಿಬೇಕಾ, ಈ ಒಂದು ಸಂಸ್ಕೃತನ ಒಂದು ಕಮ್ಯುನಿಕೇಶನ್ ಆಗಿ ಕಲಿಬೇಕಾ ಅಂತ ಒಂದು ತುಲನಾತ್ಮಕವಾದ ಒಂದು ನೋಟವನ್ನ ನಾನು ನೋಡಿದಾಗ ಲಿಟರೇಚರ್ ಏನ್ ಹೇಳುತ್ತೆ, ನೆವರ್ ಬಿಫೋರ್ ಪರ್ಹ್ಯಾಪ್ಸ್
Sanskrit received encouragement as it is receiving now. ಮೊದಲು ಸಂಸ್ಕೃತಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದ್ರು ಕೂಡ ಈಗೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆ ಬೋತ್ ರಾಜ್ಯ ಸರ್ಕಾರಗಳು ಇರ್ಬೋದು, ಕೇಂದ್ರ ಸರ್ಕಾರಗಳು ಇರ್ಬೋದು, ಈ ಒಂದು ಸಂಸ್ಕೃತಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದೆ ಅನ್ನೋದನ್ನು ನಾನು ಭಾವಿಸ್ತೀನಿ. And there are other dedicated private organization, including non-governmental organization, ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಮುಂದೆ ಬಂದು ಈ ಒಂದು ಸಂಸ್ಕೃತವನ್ನ ಬೆಳವಣಿಗೆಯಲ್ಲಿ ಅವರ ಪಾತ್ರನೂ ಕೂಡ ಬಹಳ ಇದೆ. ದಿ ಓಲ್ಡ್ ಅಂಡ್ ಯಂಗ್, ನಾನು ಮಿಕ್ಸಿಂಗ್ ಆಫ್ ಬೋತ್ ಓಲ್ಡ್ ಅಂಡ್ ಯಂಗ್, ಎಂಥಿಯಾಸಿಯಾಸ್ಟಿಕಲಿ ಬಹಳ ಉತ್ಸಾಹವಾಗಿ ಅವರು ಈ ಒಂದು ಸಂಸ್ಕೃತ ಭಾಷೆಯನ್ನ ಕಲೀಲಿಕ್ಕೆ, ಬರೀಲಿಕ್ಕೆ, ಓದ್ಲಿಕ್ಕೆ, ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದು ಒಂದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. Ramesh sir. Yes madam. Sir, the slide is not moving, sir. Oh. Yeah, now it is progress. Okay. Thank you, sir. Thank you. Okay. Now, ನಾನು ಅನ್ಕೊಂಡಂಗೆ Sanskrit is not a single entity. ಇದು ಒಂದು ವಿಷಯಕ್ಕೆ ಅಥವಾ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಒಂದಿಲ್ಲ. ಇದು ಒಂದು ಮಲ್ಟಿ ಡಿಸಿಪ್ಲಿನರಿ. ಈ ಒಂದು ಸಂಸ್ಕೃತವು ವಿವಿಧ ಆಯಾಮಗಳಲ್ಲಿ ವಿವಿಧ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಭಾಷೆ ಅಥವಾ ಒಂದು ಸಬ್ಜೆಕ್ಟ್ ಅಂತ ನಾವೇನ್ ಕರಿತೀವಿ. ಅದನ್ನ ಒಂದು ಫಿಲಾಸಫಿ ವಿತ್ ಸಾಂಸ್ಕ್ರಿಟ್ ಇರ್ಬೋದು, ಆರ್ ಸಾಂಸ್ಕ್ರಿಟ್ ವಿತ್ ಅಸ್ಟ್ರಾಲಜಿ ಇರ್ಬೋದು, ಸಾಂಸ್ಕ್ರಿಟ್ ವಿತ್ ಅಸ್ಟ್ರಾನಮಿ ಇರ್ಬೋದು, ಅಥವಾ ಸಾಂಸ್ಕ್ರಿಟ್ ವಿತ್ ಮ್ಯಾಥಮೆಟಿಕ್ಸ್, ಸಾಂಸ್ಕ್ರಿಟ್ ಮೆಡಿಸಿನ್, ಸಾಂಸ್ಕ್ರಿಟ್ ವಿತ್ ಝೂಯಾಲಜಿ, ಸಾಂಸ್ಕ್ರಿಟ್ ಕೆಮಿಸ್ಟ್ರಿ, ಸಾಂಸ್ಕ್ರಿಟ್ ಅಗ್ರಿಕಲ್ಚರ್, ಸಾಂಸ್ಕ್ರಿಟ್ ವಿತ್ ಸೋಷಿಯಾಲಜಿ, ನಾವು ಸಾಂಸ್ಕ್ರಿಟ್ ವಿತ್ ಸಮ್ ಕಂಪ್ಯೂಟರ್ ಸೈನ್ಸ್, that is now Sanskrit with artificial intelligence. Now it is that what I understand that Sanskrit as having a glorious fast. ಹಿಂದೇನೂ ಅದಕ್ಕೆ ಬಹಳಷ್ಟು ಮಹತ್ವ ಇತ್ತು ಅಂಡ್ ಮುಂದೇನೂ ಕೂಡ ಅದಕ್ಕೆ ಬಹಳಷ್ಟು ಮಹತ್ವ ಇದೆ ಅಂತ ಒಂದು ದೃಷ್ಟಿಯಲ್ಲಿ ಈ ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಒಂದು ಯೂನಿವರ್ಸಿಟೀಸ್ ಏನಿದೆ ಇನ್ ಇಂಡಿಯಾದಲ್ಲಿ, ಇದನ್ನ ನಾವು ಹೆಚ್ಚು ಪ್ರಚಾರ ಮಾಡಿ ಈ ಒಂದು ಸಂಸ್ಕೃತ ಭಾಷೆಯನ್ನ, ಸಂಸ್ಕೃತ ವಿಷಯವನ್ನ ಪ್ರತಿಯೊಂದು ವ್ಯಕ್ತಿಗೆ, ಪ್ರತಿಯೊಂದು ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗೆ ತಲುಪುವಂತೆ ಮಾಡಂತ ಜವಾಬ್ದಾರಿ ನಿಮ್ಮೆಲ್ಲರೇ ಇದೆ. ಫ್ರೆಂಡ್ಸ್, ವೆನ್ ಇಟ್ ಕಮ್ಸ್ ಟು ದಿ ಸ್ಕಾಲರ್ಲಿ ಕಮ್ಯುನಿಕೇಶನ್, ನಿಮ್ಗೇನಿದೆ ಪಾಂಡಿತ್ಯಪೂರ್ಣ ಸಂವಹನ ಮಾಡಬೇಕು ಅಂತಂದ್ರೆ ಏನು, ಇದು ಒಂದು ಲೈಫ್ ಸೈಕಲ್ ಏನಂತೀವಿ. ಫಸ್ಟ್ ನಾವು ಒಂದು ಇನೋವೇಷನ್ ಅಂದ್ರೆ ಡಿಸ್ಕವರಿ ಮೀನ್ಸ್ ಹೊಸತನವನ್ನ ನಾವು ಕಂಡುಹಿಡಿಬೇಕು. ಈಗ ಒಂದು ಹೊಸತನನ ನಾವು ಕಂಡುಹಿಡಿಬೇಕು ಅಂತಂದ್ರೆ ಅದಕ್ಕೆ ನಾವು ಇನೋವೇಷನ್. It's innovation which leads to the invention. Therefore, the system through which the research and other scholarly writing, one must have a creative thinking or analytical thinking. ಒಂದು ಸಂಶೋಧನಾ ವ್ಯಕ್ತಿಗಳಿಗೆ ಅಥವಾ ಸಂಶೋಧಕರಿಗೆ ಏನಿರ್ಬೇಕಂತಂದ್ರೆ ಒಂದೇ ಆಯಾಮದಲ್ಲಿ ಅದನ್ನ ಯೋಚನೆ ಮಾಡಬಾರ್ದು. ಒಬ್ಬ ಸಂಶೋಧಕನಾಗಿ ವಿವಿಧ ಆಯಾಮಗಳಲ್ಲಿ, ಅದು ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇರ್ಬೋದು ಅಥವಾ ನೆಗೆಟಿವ್ ಆಸ್ಪೆಕ್ಟ್, ಅದರ ಒಂದು ದುಷ್ಪರಿಣಾಮಗಳು ಇರ್ಬೋದು, ಅದರ ಒಂದು ಒಳ್ಳೆಯ ಪರಿಣಾಮಗಳಿರ್ಬೋದು. ಈ ಎರಡ ಆಯಾಮಗಳಿಂದ ನಾವು ನೋಡಿದಾಗ ವಿ ಕ್ಯಾನ್ go for discovery of the new knowledge, discovery of the new ideas, discovery of the new thoughts, or discovery of the new language. ಯಾವುದನ್ನ ತಗೊಳ್ಳಿ, ಅದಕ್ಕೆ ಈ ಸ್ಕಾಲರ್ಲಿ ಕಮ್ಯುನಿಕೇಶನ್, ಇಟ್ ಮೇ ಬಿ ಎ ಫಾರ್ಮಲ್ ಸ್ಕಾಲರ್ಲಿ ಕಮ್ಯುನಿಕೇಶನ್ ಆರ್ ಇನ್ಫಾರ್ಮಲ್ ಸ್ಕಾಲರ್ಲಿ ಕಮ್ಯುನಿಕೇಶನ್. ಓಕೆ, ಈ ಪಾಂಡಿತ್ಯಪೂರ್ಣ ಸಂವಹನ ಅನ್ನೋದು ಒಂದು ಫಾರ್ಮಲ್ ಆಗಿ ಇರ್ಬೋದು, ನಾವು ಏನಂದ್ರೆ ಇನ್ಫಾರ್ಮಲ್ ಆಗಿ ಮಾಡ್ತಾ ಎಲ್ಲಿ. ಅದಕ್ಕೋಸ್ಕರ ಸ್ಕಾಲರ್ಲಿ ಕಮ್ಯುನಿಕೇಶನ್ ಫ್ರೀಕ್ವೆಂಟ್ಲಿ ಡಿಫೈನ್ಡ್ ಆಸ್ ಡಿಪಿಕ್ಟೆಡ್ ಆಸ್ ಎ ಲೈಫ್ ಸೈಕಲ್. ಲೈಫ್ ಸೈಕಲ್ ಅಲ್ಲಿ ಏನಿರುತ್ತೆ, ಫಸ್ಟ್ ಒನ್ ಶುಡ್ ಹ್ಯಾವ್ ಎ ಡಿಸ್ಕವರಿ ಆಫ್ ದಿ ನ್ಯೂ ಥಾಟ್ಸ್, ನ್ಯೂ ಐಡಿಯಾಸ್, ಆರ್ ರೀಜುನಿಯೇಟ್ ಈಗಿರ್ತಕ್ಕಂಥ ಒಂದು ಜ್ಞಾನವನ್ನ, ಈಗಿರತಕ್ಕಂಥ ಒಂದು ಐಡಿಯಾವನ್ನ, ಅದನ್ನ ಹೇಗೆ ನಾವು ಮುಂದುವರಿಸ್ಕೊಂಡು ಹೋಗಿ ಅದರ ಮೇಲೆ ಹೆಚ್ಚು ಸಂಶೋಧನೆಯನ್ನ ಮಾಡತಕ್ಕಂಥ, ಅದಕ್ಕೆ ಅನಾಲಿಸಿಸ್. ಒನ್ ಶುಡ್ ಹ್ಯಾವ್ ಎ ಅನಾಲಿಸಿಸ್. ಒಂದು ಡಿಸ್ಕವರಿ ಮಾಡಿ, ಇನೋವೇಷನ್ ಮಾಡಿ, ಇನ್ವೆನ್ಷನ್ ಮಾಡಿ, ಅನಾಲಿಸಿಸ್ ನೀವು ಮಾಡಾದ್ಮೇಲೆ ಅದನ್ನ ಒಂದು ರೈಟಿಂಗ್ ರೂಪಕ್ಕೆ ತರಬೇಕು. ಯು ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್.
ನಮ್ಗೆ ಯಾವಾಗ ಒಂದು ಬೆಳಿಗ್ಗೆ ಒಂದು ಐಡಿಯಾ ಬರುತ್ತೆ ಅಥವಾ ರಾತ್ರಿ ಒಂದು ಐಡಿಯಾ ಬರುತ್ತೆ. ಆ ಐಡಿಯಾ ಬಂದಾಗ ಇಮಿಡಿಯೇಟ್ ಆಗಿ ನಾವು ಒಂದು ಪೆನ್ನು ಪೇಪರ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಬೇಕು. ನಾನು ಎಷ್ಟೋ ಸಂಶೋಧಕರನ್ನು ನೋಡಿದ್ದೀನಿ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಓದುತ್ತಾ ಇರತಕ್ಕಂತ ಸಂದರ್ಭದಲ್ಲಿ ಕೆಲವೊಂದು ಐಡಿಯಾಸ್ ಬರ್ತವೆ. ಆ ಐಡಿಯಾಸ್ನ ಹಂಗೆ ಗ್ಯಾಪ್ನಲ್ಲಿ ಇಟ್ಕೊಂಡ್ಬಿಡ್ತಾರೆ. ಗ್ಯಾಪ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಅದನ್ನ ಒಂದು ಬರವಣಿಗೆ ರೂಪದಲ್ಲಿ ಎಲ್ಲಾನು ಒಂದ್ ಕಡೆ ನೀವು ಬರೆದು ಇಟ್ಕೋಬೇಕು. ನಿಮ್ಮ ಆಲೋಚನೆಗಳು, ನಿಮ್ಮ ಒಂದು ಪಾಂಡಿತ್ಯ ಏನ್ ಬರುತ್ತಲ್ಲ, ಆಲೋಚನೆ ಬಂದಾಗ ಅದಕ್ಕೆ ಒಂದು ರೈಟಿಂಗ್ ನ ನೀವು ಮಾಡ್ಬೇಕಾಗುತ್ತೆ. ಒಂದು ರೈಟಿಂಗ್ 1 ಪೇಜ್ ಇರ್ಬೋದು, 2 ಪೇಜ್ ಇರ್ಬೋದು, 3 ಪೇಜ್ ಇರ್ಬೋದು, 5 ಪೇಜ್ ಇರ್ಬೋದು, 10 ಪೇಜ್ ಇರ್ಬೋದು. ಅದನ್ನ ನೀವು ಫೈನಲಿ ಒಂದು ಪಬ್ಲಿಕೇಶನ್ ಇಲ್ಲ, ಈ ಒಂದು ನಾನು ಬರೆದಂತ ಬರವಣಿಗೆ ಒಂದು ಪ್ರಕಟಣೆ ಮಾಡಲಿಕ್ಕೆ ಯೋಗ್ಯ ಆಗಿದೆ, ಪ್ರಕಟಣೆ ಮಾಡಲಿಕ್ಕೆ ಒಂದು ಉತ್ತಮವಾಗಿದೆ ಅನ್ಸ್ತಾ ನಿಮ್ಗೆ ಅಂದಾಗ ಅದನ್ನ ನೀವು ಒಂದು ಪಬ್ಲಿಕೇಶನ್ಗೆ ಸಬ್ಮಿಟ್ ಮಾಡಬಹುದು. Then once you submit, then the editorial process which I'm going to explain in the next few slide. ಈ ಒಂದು ಸಂಶೋಧನೆ ಅಂತ ತಗೊಂಡಾಗ ಇಲ್ಲಿ ಒಂದು ರಿಸರ್ಚ್ ಲೈಫ್ ಸೈಕಲ್. ಈ ರಿಸರ್ಚ್ ಲೈಫ್ ಸೈಕಲ್ ಅಲ್ಲಿ ಫಸ್ಟ್ ಯು ಹ್ಯಾವ್ ಟು ಸರ್ಚ್ ಅಂಡ್ ಡಿಸ್ಕವರ್. ಫಸ್ಟ್ ಹುಡುಕ್ಬೇಕು, ಮಾಹಿತಿಯನ್ನ ಹೆಚ್ಚು ಹುಡುಕಿದಾಗ, ಮಾಹಿತಿ ನಿಮ್ಮಲ್ಲಿ ಹೆಚ್ಚು ಸಿಕ್ಕಿದಾಗ ಅದನ್ನ ಎಲ್ಲಾ ಮಾಹಿತಿಯನ್ನ ಕ್ರೋಢೀಕರಿಸಿ ಅದನ್ನ ಒಂದು ಅನಾಲಿಸಿಸ್ ಮಾಡಿ ಓದಿ ನಿಮ್ಮದೇ ಆದಂತ ಭಾಷೆಯಲ್ಲಿ ಅಥವಾ ನಿಮಗೆ ಏನು ಅರ್ಥ ಆಗಂತ ಭಾಷೆಯಲ್ಲಿ ಅದನ್ನ ಒಂದು ಐಡಿಯಾ ಪ್ಲೇನ್. ಫಸ್ಟ್ ಒನ್ ಇಸ್ ಯು ಹ್ಯಾವ್ ಟು ಸರ್ಚ್ ದಿ ಇನ್ಫಾರ್ಮೇಶನ್ and discover the new information that you have to bring it in the form of ideas. Then once ನಿಮ್ಗೆ ಐಡಿಯಾ ಬಂದಾಗ ಅದನ್ನ ಒಂದು ಡಿಸೈನ್ ಮಾಡಬೇಕು. ಫಸ್ಟ್ ನಾನು ಒಂದು ಇಂಟ್ರೊಡಕ್ಷನ್ ನ ಯಾವ ರೀತಿ ಕೊಡಬೇಕು ಅಥವಾ ಅದಕ್ಕೆ ಒಂದು ಡೆಫಿನೇಷನ್ ವ್ಯಾಖ್ಯಾನನ ಯಾವ ರೀತಿ ಮಾಡಬೇಕು. ವ್ಯಾಖ್ಯಾನ ಕೊಟ್ಟ ಮೇಲೆ ಈ ಒಂದು ವಿಷಯದಲ್ಲಿ ಈಗಾಗಲೇ ಏನೇನು ಚರ್ಚೆಗಳು ನಡೀತಾ ಇದೆ, ಈಗಾಗಲೇ ಏನೇನು ಪ್ರಕಟಣೆಗಳು ಆಗಿದ್ದಾವೆ, ಅದನ್ನ ಒಂದು ರಿಸರ್ಚ್ ಡಿಸೈನ್ ಮಾಡಬೇಕು. ಆ ಡಿಸೈನ್ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಬೇಕಾಗಿರೋದು ಲಿಟ್ರೇಚರ್ ರಿವ್ಯೂ. ಆಲ್ರೆಡಿ ಯು ಹ್ಯಾವ್ ಟು ಅಕ್ವೈರ್ as many as document as possible, and finally you have to collect the data. Once you collect the data, you have to share the data, you have to analyze the data, and finally you'll go into writing and you'll go into publishing in the form of report. Of course, within this life cycle, you can look at the outside of the life cycle is a bibliography. Bibliography ಅಂದ್ರೆ ನೀವು ಒಂದು ಯಾವುದೋ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪ್ರಕಟಣೆ ಮಾಡಬೇಕಂತೆ ಪ್ರತಿಯೊಂದು ಕೂಡ ಒಂದು ರೆಫರೆನ್ಸಸ್ ಅಂತ ನಾವೇನ್ ಕರಿತೀವಿ, ಅದನ್ನ ಆ ಸ್ಟೈಲ್ ಮ್ಯಾನ್ಯುಯಲ್, ಒಂದು ಅಮೆರಿಕನ್ ಸ್ಟೈಲ್ ಮ್ಯಾನ್ಯುಯಲ್ ಇರ್ಬೋದು ಅಥವಾ ಚಿಕಾಗೋ ಸ್ಟೈಲ್ ಮ್ಯಾನ್ಯುಯಲ್ ಇರ್ಬೋದು, ಇವನ್ನ ನಾವು ಅದರ ಪ್ರಕಾರ ಕೂಡ ನೀವು ಬಿಬ್ಲಿಯೋಗ್ರಫಿ ಮಾಡಬೇಕು. ಮತ್ತೆ ಈಗ ನಾನು ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಏನಕ್ಕೆ ತಗೊಂಡೆ ಅಂತಂದ್ರೆ, ಈ ಬಿಬ್ಲಿಯೋಗ್ರಫಿ ಮಾಡೋಂಥದ್ದು, ಡೇಟಾ ಕಲೆಕ್ಷನ್ ಮಾಡೋಂಥದ್ದು, ಮತ್ತೆ ಈ ರೈಟಿಂಗ್ ಪಾರ್ಟ್ ಮಾಡೋಂಥದ್ದು, ಸ್ಪೆಲ್ಲಿಂಗ್ ಚೆಕ್ ಮಾಡೋಂಥದ್ದು, ಇವೆಲ್ಲದಕ್ಕೂ ಟೂಲ್ಸ್ ಇದಾವೆ. ಈಗ ಬಿಬ್ಲಿಯೋಗ್ರಫಿ ಮಾಡ್ಬೇಕಂದ್ರೆ ಜೊಟೇರೋ, ನಮ್ಮ ಕವಿತಾ ಬಿರಾದಾರ್ಗಾಗ್ಲಿ ಅಥವಾ ಅರುಣ್ ಕುಮಾರ್ಗೆ ಅಥವಾ ರಮೇಶ್ಗೆ ಕೇಳಿದ್ರೆ ಅವ್ರಿಗೆ ದೇ ವಿಲ್ ಗೋಯಿಂಗ್ ಟು ಪ್ರಿಪೇರ್ ಎ ಬಿಬ್ಲಿಯೋಗ್ರಫಿ ಆಸ್ ಪರ್ ದಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂಸಿಂಗ್ ಟೆಕ್ನಾಲಜಿ. ಅದು ಜೊಟೇರೋ ಇಸ್ ಅ ಸಾಫ್ಟ್ವೇರ್. ಓಕೆ, ಅಥವಾ ಎಂಡ್ ನೋಟ್ ಅಂತ ಇದೆ, ಅದನ್ನ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳು ಏನಿದಾರೆ ಲೈಬ್ರರಿಯರ್ನ ಕೇಳಿದ್ರೆ ಅವರು ಬಿಬ್ಲಿಯೋಗ್ರಫಿ ಬಗ್ಗೆ ಹೇಳ್ಕೊಡ್ತಾರೆ. ಮತ್ತೆ ಡೇಟಾ ಕಲೆಕ್ಷನ್ ಟೂಲು, ಮೊದಲು ನಾವೇನ್ ಮಾಡ್ತೀವಿ, ಒಂದು ಕ್ವೆಶ್ಚನ್ ಮಾಡಿ ಅದನ್ನ ಪ್ರಿಂಟ್ಔಟ್ ತೆಗೆದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಈಗ ನಾವು ಡಿಜಿಟಲ್ ಏಜ್ ಇರೋದ್ರಿಂದ ಒಂದು ಗೂಗಲ್ ಫಾರಂ ಅಲ್ಲಾಗ್ಲಿ ಅಥವಾ surveymonkey.com ಅಂತ ಒಂದು ಬರುತ್ತೆ, ಅದರಲ್ಲಿ ಕೂಡ ನೀವು ಆನ್ಲೈನ್ ಡೇಟಾ ಕಲೆಕ್ಷನ್ ನ ಈಸಿಯಾಗಿ ಮಾಡ್ಬೋದು. ಮತ್ತೆ ಶೇರಿಂಗ್ ಆಫ್ ಇದು ಮೊದಲು ನಿಮ್ಗೆ ಅನಾಲಿಸಿಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಸಾಫ್ಟ್ವೇರ್ಗಳು ಬೇಕಾಗಿತ್ತು, SPSS ಅಥವಾ ಈಗೆಲ್ಲ ಸಾಫ್ಟ್ವೇರು, ಬಿಬ್ ಎಕ್ಸೆಲ್ ಸಾಫ್ಟ್ವೇರು, ಬಹಳಷ್ಟು ಫ್ರೀ ಸಾಫ್ಟ್ವೇರ್ಸ್ ಅವೈಲಬಿಲಿಟಿ ಇದೆ. ಹೋಪ್ಫುಲಿ ಈ ಒಂದು ಸೆಷನ್ ನೆಕ್ಸ್ಟ್ ಟೈಮ್ ಯಾರಾದರೂ ಮಾಡಬಹುದು ಅನ್ಕೋತೀನಿ. ಯಾಕೆ ನಾನು ಆ ಒಂದು ಆನ್ಲೈನ್ ಟೂಲ್ಗಳು ಇದಾವೆ ನನ್ನ ತಮ್ಮ ಗಮನಕ್ಕೆ ತರ್ತೀನಿ. ಈ ಆನ್ಲೈನ್ ಟೂಲ್ಗಳು ನೀವು ಉಪಯೋಗ ಮಾಡ್ಕೋಬೇಕಂದ್ರೆ ನಿಮ್ಮ ಗ್ರಂಥಾಲಯ ಅಧಿಕಾರಿಗಳನ್ನ ಅಥವಾ ಗ್ರಂಥಪಾಲಕರನ್ನ ಸಂಪರ್ಕಿಸಿ ಈ ಒಂದು ಡಿಜಿಟಲ್ ಟೂಲ್ಸ್ ಏನಿದಾವೆ, ಆನ್ಲೈನ್ ಟೂಲ್ಸ್ ಏನಿದಾವೆ, ಅದನ್ನ ನಿಮ್ಮ ಸಂಶೋಧನೆಗೆ ಅಳವಡಿಸ್ಕೊಳ್ಳಿ, ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದುವರಿಸ್ತೀನಿ. ಈ ಸ್ಕಾಲರ್ಲಿ ಕಮ್ಯುನಿಕೇಶನ್ ಅನ್ನೋದು ಈಗಿನಲ್ಲ, 1660ರಲ್ಲಿ ಈ ವಿದ್ವಾಂಸರು ಏನಿದ್ರಲ್ಲ, ಪರ್ಟಿಕ್ಯುಲರ್ಲಿ ಈ ಸೈನ್ಸ್ ಸ್ಕಾಲರ್ಶಿಪ್, ಈ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು
ಎಲ್ಲ ಒಂದ್ ಕಡೆ ಸೇರಿ ಫಸ್ಟ್ ಒಂದು ಜರ್ನಲ್ ನ ತರ್ತಾರೆ. ಅದು ಜರ್ನಲ್ ಡಿ ಸ್ಕ್ಯಾವಿನ್ಸ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1665. ಇದು ಇಟ್ ಈಸ್ ಇನ್ ಜರ್ಮನ್ ಇನ್ ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಅದನ್ನ ಇಂಗ್ಲಿಷ್ಗೆ ಫಸ್ಟ್ ಬಂದಿತ್ತು ದಿ ಫಿಲಾಸಫಿಕಲ್ ಟ್ರಾನ್ಸಾಕ್ಷನ್ ಆಫ್ ರಾಯಲ್ ಸೊಸೈಟಿ, ದಿ ಫಸ್ಟ್ ಸ್ಕಾಲರ್ಲಿ ಜರ್ನಲ್ ವಿಚ್ ಆರ್ ಅಪಿಯರ್ಡ್ ಇನ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಈಸ್ ಫಿಲಾಸಫಿಕಲ್ ಟ್ರಾನ್ಸಾಕ್ಷನ್ ಆಫ್ ರಾಯಲ್ ಸೊಸೈಟಿ. ನೋಡಿ, ಸ್ಕಾಲರ್ಲಿ ಕಮ್ಯುನಿಕೇಶನ್ ಅದು ಈ ಪಾಂಡಿತ್ಯಪೂರ್ಣ ಸಂವಹನ ಅನ್ನೋದು ಈಗಿಂದಲ್ಲ, ಸುಮಾರು 400 ವರ್ಷಗಳ ಹಿಂದಿನಿಂದನೂ ಕೂಡ ಇದು ನಡ್ಕೊಂತಾ ಬಂದಿದೆ. ಈಗ ಅದು ಮತ್ತು ಡಿಫ್ರೆಂಟ್ ಶೇಪ್ ನ ತಗೊಂಡಿದೆ. ನೀವು ಸ್ಕಾಲರ್ಲಿ ಕಮ್ಯುನಿಕೇಶನ್ ಅಂತ ಅಂದಾಗ ಫಸ್ಟ್ ನಿಮ್ಗೆ ಬೇಕಾಗಿರೋದು ಜರ್ನಲ್ ಆರ್ಟಿಕಲ್. ಸಿನ್ಸ್ ಯು ಆರ್ ಇನ್ ಎ ಯೂನಿವರ್ಸಿಟಿಲಿ ರಿಸರ್ಚ್ ಮಾಡ್ತಾ ಇರೋದ್ರಿಂದ, ಯೂನಿವರ್ಸಿಟಿಲಿ ಲೆಕ್ಚರರ್ಸ್ ಅಥವಾ ಟೀಚರ್ಸ್ ಆಗಿರೋದ್ರಿಂದ ಹೆಚ್ಚು ನಿಮ್ಮ ಸಂಶೋಧನೆಗಳನ್ನ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಜರ್ನಲ್ಗಳಲ್ಲಿ ಪಬ್ಲಿಷನ್ ಮಾಡಿದ್ರೆ ನಿಮ್ಗೆ ಅದು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪಾಂಡಿತರು ಎಡಿಟೋರಿಯಲ್ ಕಮಿಟಿ ಇರುತ್ತೆ. ಆ ಎಡಿಟೋರಿಯಲ್ ಕಮಿಟಿ ವಿಲ್ ಗೋಯಿಂಗ್ ಟು ಅಸೆಸ್ ದಿ ಕ್ವಾಲಿಟಿ ಆಫ್ ದಿ ಕಂಟೆಂಟ್ ಆರ್ ಕ್ವಾಲಿಟಿ ಆಫ್ ದಿ ಇನ್ಪುಟ್. ದೆನ್ ಒನ್ಸ್ ಯು ಪಬ್ಲಿಷ್ ಇಟ್ ಯುವರ್ ಆರ್ಟಿಕಲ್, ನಿಮ್ಮ ಒಂದು ಪಾಂಡಿತ್ಯ ಏನಾಗುತ್ತೆ, ಒಂದು ವಿವಿಧ ದೇಶಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ಅದನ್ನ ಪ್ರಸಾರ ಆಗುತ್ತೆ. ಅಂಡ್ ಆಲ್ಸೋ ಯು ಕ್ಯಾನ್ ಕ್ಲೈಮ್, ನಾನು ಈ ವರ್ಷದಲ್ಲಿ ನಾಲ್ಕು ಆರ್ಟಿಕಲ್ನ ಬರೆದಿದ್ದೀನಿ, ನಾನು ಈ ವರ್ಷದಲ್ಲಿ 5 ಲೇಖನಗಳನ್ನ ಬರೆದಿದ್ದೀನಿ. ಈ ಒಂದು ಲೇಖನ ಪತ್ರಿಕೆಗಿರ್ಬೋದು, ದಿನಪತ್ರಿಕೆಗಿರ್ಬೋದು, ಒಂದು ಲೇಖನ ಮಾಸಪತ್ರಿಕೆಗಿರ್ಬೋದು, ಒಂದು ಲೇಖನ ನಮ್ಮ ಒಂದು ಜರ್ನಲ್ಸ್ ಅಂತ ಏನ್ ಹೇಳ್ತೀವಿ, ನಿಯತಕಾಲಿಕೆಗಳಲ್ಲಿ ನಾವು ಪಬ್ಲಿಷ್ ಮಾಡಿ ಅದನ್ನ ಫೈನಲಿ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ನಾವು ಸೈಂಟಿಫಿಕ್ ವರ್ಕ್ ವಿಲ್ ಗೋಯಿಂಗ್ ಟು ರಿಮೈನ್ ಇನ್ ದಿ ಲಿಟ್ರೇಚರ್. ನಾವು ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಅ ಬಾರ್ನ್ ಅಂಡ್ ಡೆತ್. ಇನ್ ಬಿಟ್ವೀನ್ ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್? ನಾವು ಈ ಒಂದು ಹುಟ್ಟು ಮತ್ತು ಸಾವಿನ ನಡುವೆ ನಾವು ಏನು ಸಾಧನೆ ಮಾಡಿದೀವಿ ಅನ್ನೋದು ಈ ಒಂದು ನಿಮ್ಮ ಒಂದು ಪಬ್ಲಿಕೇಶನ್ ಏನಿದೆ ಅದ್ರ ಮೇಲೆ ನೀವು ನಿಂತಿರುತ್ತೆ. ನಾವು ಇವತ್ತು ಈ ಒಂದು ಸ್ಕಾಲರ್ಲಿ ಕಮ್ಯುನಿಕೇಶನ್ ಅಲ್ಲಿ ಯಾರೆಲ್ಲ ಒಂದು ಭಾಗಿಯಾಗಬೇಕು ಅಂತಂದ್ರೆ, ಒಂದು ಸ್ಕಾಲರ್ಸು ತಮ್ಮ ಒಂದು ಇಂಟ್ರೆಸ್ಟ್ ನ ಜಾಸ್ತಿ ಆಸಕ್ತಿನ ತೋರಿಸ್ಬೇಕು. ನೀವು ಹೆಚ್ಚು ಆಸಕ್ತಿನ ತೋರಿಸಿದ್ರೆ ನಿಮ್ಮ ಸಂಶೋಧನಾ ಮಾರ್ಗದರ್ಶಕರು ನಿಮ್ಗೆ ಹೆಚ್ಚು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮತ್ತೆ ಈ ಒಂದು ಪಬ್ಲಿಷರ್ಸು ಬಹಳ ಇಂಪಾರ್ಟೆಂಟ್, ಮತ್ತೆ ಪ್ರಕಾಶಕರು, ಮತ್ತೆ ಈ ಲೈಬ್ರರೀಸ್. ದಿ ರೋಲ್ ಆಫ್ ಲೈಬ್ರರೀಸ್ ಇಸ್ ಎ ಸೆಂಟ್ರಲ್ ಫೋಕಲ್ ಪಾಯಿಂಟ್ ಫಾರ್ ಸ್ಪ್ರೆಡ್ಡಿಂಗ್ ದಿ ಸ್ಕಾಲರ್ಲಿ ಕಮ್ಯುನಿಕೇಶನ್. ಯಾಕೆಂದ್ರೆ ಈ ಗ್ರಂಥಾಲಯಗಳು, ಗ್ರಂಥಪಾಲಕರ ಪಾತ್ರ ಬಹಳ ಮುಖ್ಯ. ಈ ಒಂದು ಪಾಂಡಿತ್ಯಪೂರ್ಣ ಸಂವಹನ ನಡಿಬೇಕು ಅಂತಂದ್ರೆ ಗ್ರಂಥಾಲಯ ಅಧಿಕಾರಿಗಳು ಹೆಚ್ಚು ಕ್ರಿಯಾಶೀಲರಾಗಬೇಕು. ಗ್ರಂಥಾಲಯ ಅಧಿಕಾರಿಗಳು ಹೆಚ್ಚು ಈ ರೀತಿ ಒಂದು ವರ್ಕ್ಶಾಪ್ಗಳನ್ನ ಮಾಡಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಅವರಿಗೆ ಸರಿಯಾದ ಕಾಲಕ್ಕೆ ಸರಿಯಾದ ಮಾಹಿತಿಯನ್ನು ಸರಿಯಾದ ಸಮಯಕ್ಕೆ ನೀಡಿದಾಗ ಅವರಿಗೆ ಅವರ ಒಂದು ಸಂಶೋಧನೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಆಗುತ್ತೆ ಅನ್ನೋದನ್ನ ನಾನು ನಮ್ಮ ಗ್ರಂಥಾಲಯ ಅಧಿಕಾರಿಗಳನ್ನ ಕೇಳ್ಕೊಳ್ತಾ, ಅದೇ ರೀತಿಯಲ್ಲಿ the higher education institution means the university or a college, they have to facilitate research environment. ಒಂದು ಆ ಸಂಶೋಧನೆಯ ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಈ ಸಂಶೋಧನೆಯ ವಾತಾವರಣ ಹೆಂಗೆ ಸೃಷ್ಟಿ ಮಾಡೋದು ಒಂದು ವಿಶ್ವವಿದ್ಯಾಲಯದಲ್ಲಿ, ಒಂದು ಕಾಲೇಜ್ಗಳಲ್ಲಿ ಅಂತಂದ್ರೆ, ಈ ಗ್ರೂಪ್ ಆಫ್ ರಿಸರ್ಚ್ ಸ್ಕಾಲರ್ಸ್, ದೇ ಶುಡ್ ಆಲ್ವೇಸ್ ಇಂಟ್ರಾಕ್ಟ್, ಕೊಲಾಬರೇಟಿವ್ ರಿಸರ್ಚ್, ಒಬ್ಬರು ಮತ್ತೊಬ್ಬರ ಜೊತೆಗೆ ಸಂವಹನ ಮಾಡಿ ಸಂಶೋಧನೆ ಮಾಡೋದ್ರಿಂದ ಆ ಒಂದು ರಿಸರ್ಚ್ ಎನ್ವಿರಾನ್ಮೆಂಟ್ ನ ನಾವು ನಮ್ಮ ಶಾಲಾ ಮತ್ತು ವಿಶ್ವವಿದ್ಯಾಲಯದಲ್ಲಿ ಸೃಷ್ಟಿ ಮಾಡತಕ್ಕಂಥದ್ದು ನಮ್ಮ ಅಧಿಕಾರಿಗಳ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯಲ್ಲಿ ಕೆಲವೊಂದು ರಿಸರ್ಚ್ ಫಂಡಿಂಗ್ ಏಜೆನ್ಸಿ ಇದೆ. ಇವಾಗ ನಿಮಗೆ ಮಿನಿಸ್ಟ್ರಿ ಆಫ್ ಕಲ್ಚರ್, ಭಾರತೀಯ ಸಂಸ್ಕೃತಿ ಇಲಾಖೆ ಇದೆ, ಕರ್ನಾಟಕ ಸಂಸ್ಕೃತ ಇಲಾಖೆ ಇದೆ, ಸಂಸ್ಕೃತಿ ಇಲಾಖೆ ಇದೆ, ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂತ ಇದೆ. ಇದು ICSSR ಅವರು ಬಹಳಷ್ಟು ಫಂಡಿಂಗ್ ನ ಎಲ್ಲಾ ವಿಷಯಗಳಿಗೂ ಕೊಡ್ತಾ ಇದ್ದಾರೆ. ಅದು ಸಂಸ್ಕೃತಕ್ಕೂ ಕೊಡ್ತಾರೆ. ಅದನ್ನು ಕೂಡ ನೀವು ಅದನ್ನ ಪಡ್ಕೊಂಡು ಬಹಳಷ್ಟು ಈವನ್ ಇಂಟರ್ನ್ಯಾಷನಲ್ ಫಂಡಿಂಗ್ ಏಜೆನ್ಸೀಸ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೆ NGOs ಲೈಕ್ ಇನ್ಫೋಸಿಸ್ ಫೌಂಡೇಶನ್ ಇರ್ಬೋದು, ವಿಪ್ರೋ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಇರ್ಬೋದು, ಸುಧಾಮೂರ್ತಿಯರು ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಯಾವುದೋ ಒಂದು ಹೊಸ ವಿಷಯದಲ್ಲಿ ನೀವು ಸಂಶೋಧನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಪ್ರಪೋಸಲ್ನ ಕೊಟ್ರೆ, ಆ ಪ್ರಪೋಸಲ್ಲು ಒಂದು ಅರ್ಥಪೂರ್ಣವಾಗಿದ್ರೆ, ಆ ಪ್ರಪೋಸಲ್ಲು ಈ ಸಮಾಜಕ್ಕೆ ಆ ಒಂದು ವಿಷಯಕ್ಕೆ ಒಳ್ಳೇದಾಗುತ್ತೆ ಅಂತಂದ್ರೆ ಫಂಡಿಂಗ್ ಈಸ್ ನಾಟ್ ಎ ಪ್ರಾಬ್ಲಮ್. ವಿ ಕ್ಯಾನ್ ಟ್ಯಾಪ್ ದಿ ಫಂಡಿಂಗ್, ಓನ್ಲಿ ದಿ ಐಡಿಯಾಸ್, ನಿಮ್ಮಲ್ಲಿರ್ತಕ್ಕಂಥ ಚಿಂತನೆಯನ್ನ ನೀವು ಸಂಶೋಧನೆಗೆ ಇಡಬೇಕಾಗುತ್ತೆ.
ಈ ಒಂದು ಸ್ಕಾಲರ್ಲಿ ಕಮ್ಯುನಿಕೇಶನ್ ಮಾಡೆಲ್ನ ತಾವೆಲ್ಲರೂ ನಾನು ಸೇರಿ ತಿಳ್ಕೊಬೇಕಾದಂತ ಸಂದರ್ಭ ಈಗ ಒಂದು ಡಿಜಿಟಲ್ ಲೈನ್ ಅಲ್ಲಿ ಇರೋದ್ರಿಂದ, ಆಸ್ ಎ ಆಥರ್ ಯು ವಿಲ್ ಗೋಯಿಂಗ್ ಟು ರೈಟ್ ಎ ಆರ್ಟಿಕಲ್. ಓಕೆ, ಒನ್ಸ್ ಯು ರಿಟನ್ ಎನ್ ಆರ್ಟಿಕಲ್ ಅಂಡ್ ಯು ವಿಲ್ ಗೋಯಿಂಗ್ ಟು ಟೇಕ್ ಸಮ್ ಹೆಲ್ಪ್. ನಿಮ್ಮ ಮಾರ್ಗದರ್ಶಕರ ಮೂಲಕ ನೀವು ಒಂದು ಸಂಶೋಧನಾ ಲೇಖನಗಳನ್ನ ಬರೀತೀರಾ. ನಿಮ್ಮ ಮಾರ್ಗದರ್ಶಕರು ಅದಕ್ಕೆ ಮಾರ್ಗದರ್ಶನವನ್ನ ನೀಡಿ ಅದಕ್ಕೆ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ, ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಲೇಖನ ಫೈನಲ್ಗೆ ನಿಮ್ಗೆ ರೆಡಿ ಆಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ವಿಲ್ ಗೋಯಿಂಗ್ ಟು ಸಬ್ಮಿಟ್ ಟು ದಿ ಪಬ್ಲಿಷರ್. ದಿ ಪಬ್ಲಿಷರ್ ವಿಲ್ ಗೋಯಿಂಗ್ ಟು ಸೆಂಡ್ ಟು ದಿ ರಿವ್ಯೂವರ್. ಎರಡು ಸಂಪನ್ಮೂಲ ವ್ಯಕ್ತಿಗಳಿಗೆ ಈ ಸಂಶೋಧನೆಯ ಬಗ್ಗೆ, ಈ ಸಂಶೋಧನಾ ಲೇಖನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ರಿವ್ಯೂವರ್ಗೆ ಕಳಿಸ್ತಾರೆ. ಆ ರಿವ್ಯೂವರು ಈ ಸಂಶೋಧನಾ ಲೇಖನವನ್ನ ಓದಿ ಅವ್ರದೇ ಅಂತ ಒಂದು ಫೀಡ್ಬ್ಯಾಕ್, ಅವರ ಒಂದು ಫೀಡ್ಬ್ಯಾಕ್ ನ ಕೊಡ್ತಾರೆ. ಇದು ಒಂದು ಸಂಶೋಧನಾ ಲೇಖನ ಬಹಳ ಉತ್ತಮವಾಗಿದೆ, ಚೆನ್ನಾಗಿದೆ, ಪಬ್ಲಿಷ್ ಮಾಡಬಹುದು. ಇನ್ನ ಕೆಲವು ರಿವ್ಯೂವರು ಇಲ್ಲ, ಈ ಸಂಶೋಧನಾ ಲೇಖನದಲ್ಲಿ ಬಹಳಷ್ಟು ಅಡೆತಡೆಗಳಿದೆ, ತಪ್ಪುಗಳು ಇದಾವೆ, ಇದನ್ನ ಮಾಡಿಫೈಡ್ ಮಾಡಿ, ರಿವೈಸ್ ಮಾಡಿ ಸಬ್ಮಿಟ್ ಮಾಡಿ ಅಂತ ನಿಮ್ಗೆ ಸಲಹೆ ಸೂಚನೆಗಳನ್ನ ಕೊಡಬಹುದು. ಮೂರನೇದಾಗಿ, ಈ ಒಂದು ಲೇಖನ ಬಹಳಷ್ಟು ಅರ್ಥಪೂರ್ಣವಾಗಿಲ್ಲ, ಬಹಳಷ್ಟು ಡೂಪ್ಲಿಕೇಶನ್ ಆಗಿದೆ, ಇದೇ ರೀತಿ ಲೇಖನಗಳು ಆಲ್ರೆಡಿ ಎಷ್ಟೋ ಪಬ್ಲಿಷ್ ಆಗಿದೆ, ಅದರಿಂದ ಈ ಲೇಖನ ಈ ಒಂದು ಪತ್ರಿಕೆಗೆ ಅಥವಾ ಈ ಒಂದು ಜರ್ನಲ್ಗೆ ಸೂಟೇಬಲ್ ಆಗಲ್ಲ ಅನ್ನೋ ರೀತಿಲಿ ಅದಕ್ಕೆ 3, ಯುವರ್ ಪೇಪರ್ ವಿಲ್ ಗೋಯಿಂಗ್ ಟು ಬಿ ಅಕ್ಸೆಪ್ಟೆಡ್, ಯುವರ್ ಪೇಪರ್ ವಿಲ್ ಗೋಯಿಂಗ್ ಟು ಬಿ ಅಕ್ಸೆಪ್ಟೆಡ್ ವಿತ್ ಮಾಡಿಫಿಕೇಶನ್, ಆರ್ ಯುವರ್ ಪೇಪರ್ ವಿಲ್ ಗೋಯಿಂಗ್ ಟು ಬಿ ರಿಜೆಕ್ಟೆಡ್. ಓಕೆ, ಈ 3 ಬಿಟ್ಟರೆ ಬೇರೆ ಏನೂ ಆಗಕ್ಕಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಲ್ಲಿ ಭಯ ಪಡತಂತದಿಲ್ಲ. ನಿಮ್ಮ ಒಂದು ಸಂಶೋಧನಾ ಲೇಖನ ಅರ್ಥಪೂರ್ಣವಾಗಿದ್ರೆ ದಯವಿಟ್ಟು ನೀವೊಂದು ಪಬ್ಲಿಷರ್ಗೆ ಈ ಒಂದು ಪಬ್ಲಿಕೇಶನ್ಗೆ ಸಬ್ಮಿಟ್ ಮಾಡಿ. ದಿ ಪಬ್ಲಿಷರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ವೈಟಲ್ ರೋಲ್, ಅಂಡ್ ಆಫ್ಟರ್ ಪಬ್ಲಿಕೇಶನ್ ಅಗೇನ್ ಲೈಬ್ರರೀಸ್ ವಿಲ್ ಗೋಯಿಂಗ್ ಟು ಅಕ್ವೈರ್. ಈ ಒಂದು ಎಲ್ಲಾ ಒಂದು ಲೇಖನಗಳನ್ನ ತಗೊಂಡು ನಮ್ಮ ಒಂದು ಗ್ರಂಥಾಲಯದಲ್ಲಿ ಇಡ್ತಾರೆ. ಅಲ್ಟಿಮೇಟ್ಲಿ ದಿ ಯೂಸರ್ಸ್, ಯು ಅಂಡ್ ಮೀ, ವಿಲ್ ಗೋಯಿಂಗ್ ಟು ಬಿ make use of this scholarly publication. ಮೊದಲನೇದಾಗಿ ನೀವು ಸ್ಕಾಲರ್ಲಿ ಕಮ್ಯುನಿಕೇಶನ್ ಅಥವಾ ಒಂದು ಪಾಂಡಿತ್ಯ ಪಡ್ಕೋಬೇಕಂತಂದ್ರೆ ನಿಮ್ಗೆ ರೆಫರೆನ್ಸ್ ಸೋರ್ಸಸ್, ಈ ಒಂದು ರೆಫರೆನ್ಸ್ ಸೋರ್ಸಸ್ ಅಂದ್ರೆ ಅದು ಡಿಕ್ಷನರೀಸ್ ಇರ್ಬೋದು, ಎನ್ಸೈಕ್ಲೋಪೀಡಿಯಾ ಇರ್ಬೋದು, ಆಲ್ಮೆನೆಕ್ ಇರ್ಬೋದು, ಪ್ರೈಮರಿ ಸೋರ್ಸಸ್ ಅಲ್ಲಿ ನಿಮ್ಗೆ ಒಂದು ಪೇಟೆಂಟ್ಸ್ ಇರ್ಬೋದು, ಜರ್ನಲ್ಸ್ ಇರ್ಬೋದು, ಏನೇನು ಬಹಳಷ್ಟು ರೆಫರೆನ್ಸ್ ಸೋರ್ಸಸ್ ಇದೆ. ಆ ರೆಫರೆನ್ಸ್ ಸೋರ್ಸಸ್ನ ನೀವು ಫ್ರೀಕ್ವೆಂಟ್ಲಿ ರೆಫರ್ ಮಾಡೋದ್ರಿಂದ ನಿಮ್ಮ ಒಂದು ಐಡಿಯಾಸು, ನಿಮ್ಮ ಒಂದು ಥಿಂಕಿಂಗು ಜಾಸ್ತಿ ಆಗುತ್ತೆ. ನಾನು ಸಮ್ ಆಫ್ ದಿ ಎಕ್ಸಾಂಪಲ್ ಐ ವಿಶ್ ಟು ಕೋಟ್. ಇದು ಒಂದು ಆನ್ಲೈನ್ ಡಿಕ್ಷನರಿ, ಬಹಳಷ್ಟು ಜನ ನೋಡಿರ್ಬೋದು. ಎ ಬುದ್ಧಿಸ್ಟ್ ಸಾಂಸ್ಕ್ರಿಟ್ ಲೆಕ್ಸಿಕಾನ್. ಎ ಬುದ್ಧಿಸ್ಟ್ ಸಾಂಸ್ಕ್ರಿಟ್ ಲೆಕ್ಸಿಕಾನ್ is one of the best online dictionary which is helpful for the Sanskrit research scholar. ನಿಮ್ಗೆ ಏನೇನು ವಾಕ್ಯಗಳು, ಏನೇನು ಅರ್ಥಪೂರ್ಣ ವಾಕ್ಯಗಳನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಈ particularly those who are studying Buddhist culture with the Sanskrit, this is very useful dictionary for them. There are other general dictionaries. ಇದನ್ನು ನೋಡಿದಾಗ ನೀವು ಡಿಕ್ಷನರಿ ಹೆರಿಟೇಜ್ ಡ್ಯೂ ಸಾಂಸ್ಕ್ರಿಟ್, ಇದು ನಿಮ್ಗೆ ಒಂದು ಹೆರಿಟೇಜ್ ಬಗ್ಗೆ, ಈ ಒಂದು ಸಂಸ್ಕೃತದ ಹಿನ್ನೆಲೆಯನ್ನ ನೀವು ಅಧ್ಯಯನ ಮಾಡ್ಬೇಕಂತ ಸಂದರ್ಭದಲ್ಲಿ ಯು ಕ್ಯಾನ್ ಸರ್ಚ್ ಫಾರ್ ಎಂಟ್ರಿ ಮ್ಯಾಚಿಂಗ್ ವಿತ್ ಪ್ಯಾಟರ್ನ್. ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಎ ಟ್ರಾನ್ಸ್ಲಿಟರೇಷನ್ ಫ್ರಮ್ ಇಂಗ್ಲಿಷ್ ಟು ಸಾಂಸ್ಕ್ರಿಟ್ಗೆ ಅದು ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರ ಈ ಡಿಕ್ಷನರಿ ಆಫ್ ಸಾಂಸ್ಕ್ರಿಟ್ ಹೆರಿಟೇಜ್ is one of the best dictionary for Sanskrit scholars. ಅಂಡ್ ಕೆಲವರು ತಮಿಳಲ್ಲಿ ಇರ್ತಾರೆ, ತಮಿಳಿಂದ ಕೆಲವೊಂದು ಸಂಸ್ಕೃತವನ್ನ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ, ಅಥವಾ ತಮಿಳಲ್ಲಿರ್ತಕ್ಕಂಥ ಟೆಕ್ಸ್ಟ್ ಅನ್ನ ಸಾಂಸ್ಕ್ರಿಟ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ, ಅಥವಾ ಕನ್ನಡದಲ್ಲಿರ್ತಕ್ಕಂಥದ್ನ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ there are translation tools are available, and this is Sanskrit and Tamil dictionary is lexicon which is available online with a free of cost. And this is a Manier Williams Sanskrit dictionary which was started 1899 ಕೂಡ ಈಗಿನವರೆಗೂ ಕೂಡ ನೀವು ಎಲ್ಲ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಒಂದು ಉತ್ತಮ ಆನ್ಲೈನ್ ಟೂಲ್ ಅಂತ ನಾನು ಭಾವಿಸ್ತೀನಿ. You must remember, each one of you, digital corpus Sanskrit.
This is a digital corpus. Sanskrit is a dictionary with a different aspect. It is having the you can extend the queries. This digital corpus designed for the text for historical research in Sanskrit language and linguistics and philosophy. User can search for the lexical, means word by word they can search. They're online with the corpus having more than 4,80,000 manually tagged words. And again, 6,50,000 text line it has been added to this online portal. Therefore, I request each one of you make a note of it. Sanskrit linguistic.org. This is a non-governmental organization. They have developed this kind of a portal. Next, digital dictionaries of South Asia. This is having all the languages, including Bengali, Devanagari, Kannada, Kashmir, Konkani, and we'll have Malayalam and Manipuri, Marathi, including Sanskrit. We'll have a Sanskrit Apte dictionary. Many of you are already searching. Under this digital dictionaries of South Asia, one of the popular dictionary is a practical Sanskrit English dictionary, which was well known written by Veman Shivram Apte since 1858 to 1892. This is a revised version in or enlarged edition by V.S. Apte. And again, this is an Arthur Anthony MacDonald, who was a British man who has developed a practical Sanskrit dictionary. One is Opted Sanskrit dictionary, another is a practical Sanskrit dictionary. And ಇವಾಗ ಏನಾಗಿದೆ, ಈಗ ಡಿಕ್ಷನರೀಸ್ಗಳು ನಾವು ಮೊದಲು ಹೋಗಿ ನೀವು ಲೈಬ್ರರಿಗೆ ಹೋಗಿ ಪ್ರಿಂಟಲ್ಲಿ ರೆಫರ್ ಮಾಡಬೇಕಾಗಿತ್ತು. ಈಗ ಹಂಗಿಲ್ಲ. ಈಗ ಆನ್ಲೈನಲ್ಲಿ ನಿಮ್ಮ ಮೊಬೈಲ್ಗೆ ಅಥವಾ ನಿಮ್ಮ ಒಂದು ಡೆಸ್ಕ್ಟಾಪ್ಗೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದಕ್ಕೆ ಒಂದು ಸಾಂಸ್ಕ್ರಿಟ್ ಡಿಕ್ಷನರಿ ಆ್ಯಪ್ ಅಂತ ಬಂದಿದೆ. ಈ ಆ್ಯಪ್ನ ನೀವು ನಿಮ್ಮ ಒಂದು ಆಂಡ್ರಾಯ್ಡ್ ಫೋನ್ಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಡೆಸ್ಕ್ಟಾಪ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನೀವು ಟೈಪ್ ಮಾಡೋ ಸಂದರ್ಭದಲ್ಲಿ ಯಾವುದೋ ವರ್ಡ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಅಂತಂದ್ರೆ ಆ ವರ್ಡ್ ನಿಮಗೆ ರೈಟ್ ಸೈಡ್ ಅಲ್ಲಿ ತೋರಿಸ್ತಾ ಇರ್ತದೆ. ದಿಸ್ ಇಸ್ ಎ ಇಂಗ್ಲಿಷ್ ವರ್ಡ್, ದಿಸ್ ಇಸ್ ಎ ಸಾಂಸ್ಕ್ರಿಟ್ ವರ್ಡ್, ಆರ್ ದಿಸ್ ಇಸ್ ಎ ಸಾಂಸ್ಕ್ರಿಟ್ ವರ್ಡ್, ದಿಸ್ ಇಸ್ ಗೋಯಿಂಗ್ ಟು ಬಿ ಇಂಗ್ಲಿಷ್ ವರ್ಡ್. ಅದಕ್ಕೋಸ್ಕರ ಈ ಒಂದು ಸಾಂಸ್ಕ್ರಿಟ್ ಇಂಗ್ಲಿಷ್ ಡಿಕ್ಷನರಿ ಆ್ಯಪ್ ಏನಿದೆ, ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಆಂಡ್ರಾಯ್ಡ್ ಫೋನ್ಗನ ಮಾಡ್ಕೊಳ್ಳಿ ಅಥವಾ ನಿಮ್ಮ ವಿಂಡೋಸ್ಗನ ನಿಮ್ಮ ಡೆಸ್ಕ್ಟಾಪ್ಗೋಸ್ಕರ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಇಟ್ ವಿಲ್ ಗೋಯಿಂಗ್ ಟು ಹ್ಯಾವಿಂಗ್ ಯೂಸರ್ ಫ್ರೆಂಡ್ಲಿ ಡಿವೈಸ್. Then we'll have another this online Sanskrit dictionary for the Vedic society. Those who are doing research on Vedic culture and Vedic tradition, this dictionary is meant for only Vedic society. And this Vedic dictionary also in the right side you will find install Sanskrit writer anta ide, right side alli ide. Adanna you can install this Sanskrit writer. It will going to help you to solve many problem when you are typing. Therefore, that's called sanskritdictionary.com. And we have another important kosha.sanskrit today. Kosha.sanskrit today. This is online real-time dictionary and real-time encyclopedia. And what are the things is happening on daily basis, it is going to be updated on. Therefore, Kosha Sanskrit Today, this is an official website. This is an online aggregate Sanskrit dictionary for Sanskrit of the today. ಪ್ರಚಲಿತ ವಿದ್ಯಮಾನಗಳು ಏನಾಗ್ತದೆ ಸಂಸ್ಕೃತದಲ್ಲಿ ಅದನ್ನೆಲ್ಲಾನು ಕೂಡ ಕ್ರೋಢೀಕರಿಸಿ ಈ ಒಂದು ಇದರಲ್ಲಿ ಇಟ್ಟಿರ್ತಾರೆ. Then Sanskrit Word Net. Sanskrit Word Net. This is a government developed website, particularly IIT Bombay, Indian Institute of Technology Bombay has developed a word net. It is there in both in Sanskrit language as well as English language. It is originally developed by Indian Institute of Technology, Bombay. You can download the app, or you can download the Windows, or also you can download the iPhone and desktop version also available.
I suggest that this is one of the best tool, Sanskrit Word Net. You can view the Sanskrit, or you can attach to your desktop or your Android phone. Then we'll have another University of Exeter. The University of Exeter is one of the ongoing collaboration project. They are adding as many as original script of the manuscript and digital corpus Sanskrit and the Eric Bigabytes Sanskrit. Likewise, there are many Sanskrit related languages has been added to this website. You can search Sanskrit Word Net. It is developed by University of Exeter. Then you can download the entire text. It's having more than 300 pages. Aggregated Sanskrit dictionary. Okay, this is a traditional list of words has been handled by word. It is having explanation by word. The same is called Neo Grantha Vatsava. I think you may be better than me. You can read and understand the language, which is very useful both in English and the Sanskrit. It can be translated vice versa, English to Sanskrit or Sanskrit to English. There is another tool called Lexiogos. This is another tool. You can text with a Sanskrit language, or you can text with other languages. You can having one slash solution for all of them. You can learn here. One more commercial publisher, John Wiley Publication. This is a commercial publisher. This is a database. It is a database. Hopefully, our library staff will going to subscribe this Wiley online database, which having Sanskrit literature, having more than 4,500 publication. One of the important publication I wanted to recent one, landscape in place, imagination of this Kashmir in Sanskrit and behind. This is a very good article. You can read. That's just around the turn of the first millennium, new experimental type of Sanskrit as literature has been flourished in Kashmir. They have taken the case studies. This is going to be very useful for the research scholars. Then Omnigot Encyclopedia. This is Omnigot, a classical Sanskrit encyclopedia with having bilingual languages with Hinduism, Buddhism, Jainism. They are integrated with total 22 official languages including Sanskrit. This Omniglot dictionary at omniglot.com, you can search from that. And this is a language Gulfar. This is a language Gulfar. It's an online Sanskrit classes also they can attend on by the short-term courses by our research scholars or our students. This is one of the interesting blog which I come across. Many of you maybe know that the Sanskrit studies links and information. This is they having the archive of 2003. It was started in 2003ರಿಂದ 2022 ರೀಸೆಂಟ್ ವರ್ಗೂ ಕೂಡ ಈ ಸಾಂಸ್ಕ್ರಿಟ್ ನ ಯಾವ ರೀತಿ ನಾವು ಪ್ರಮೋಟ್ ಮಾಡಬೇಕು, ಈ ಸಾಂಸ್ಕ್ರಿಟ್ ಪ್ರಚಲಿತ ವಿದ್ಯಮಾನಗಳು ಏನೇನು ನಡೀತಾ ಇವೆ, ನಾಟ್ ಓನ್ಲಿ ಇನ್ ಇಂಡಿಯಾ, ಇಟ್ ಈಸ್ ಇನ್ ಅಬ್ರಾಡ್. ಓಕೆ, ದೇಶಾದ್ಯಂತ ಏನ್ ನಡೀತಾ ಇದೆ, ವಿಶ್ವದಾದ್ಯಂತ ಏನ್ ನಡೀತಾ ಇದೆ ಅನ್ನೋದನ್ನ ಎಲ್ಲ ಒಂದು ಮಾಹಿತಿಯನ್ನ ಕಲೆ ಹಾಕಿ ಈ ಒಂದು ಸಾಂಸ್ಕ್ರಿಟ್ links.blogspot.com you can view from 2003 ಇಂದ 2022 ವರೆಗೂ ಕೂಡ ಎಲ್ಲ ಆರ್ಕೈವ್ಸ್ ಇದರಲ್ಲಿ ಇರೋದ್ರಿಂದ you can read one by one whenever you are free for better understanding of the latest development in the field of in the subject of Sanskrit. Some of the associations or institutions which largely promote Sanskrit, not only in India, even in the international level. There is, of course, many of you know that one of the best international association is International Association of Sanskrit Studies, which was V.K.R. Rao when he was the professor and the Ministry of Education in the HRD minister and also the chairman of the Central Sanskrit Board, has planned the first
International Sanskrit Conference in the Delhi, and later on it has been conducted in different parts of the world, and they have glorified the different Sanskrit culture and different temple culture, different social and other cultures which has been attached to the different temple. One, I can take it from Tanjavur temple. This is the best example. This International Association for Sanskrit Studies, which is one of the pioneering organization in the international level. Since many of scholars are here, I request you try to write an article, an interesting article with the Indian culture and Indian Sanskrit inscription, and you try to publish article. It will going to have 18th World International Association of Sanskrit Studies is going to held in Canberra, Australia, by 19th to 13th January 2023. Hopefully, at least ನಿಮ್ಮಲ್ಲಿ ಯಾರಾದರೂ ಒಬ್ರು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಾನ್ಫರೆನ್ಸ್ಗೆ ಬರೆದ್ರೆ ನಾನು ಗಿರೀಶ್ ಚಂದ್ರ ಅವರ ವೈಸ್ ಚಾನ್ಸಲರ್ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಒಂದು ಸಂಶೋಧನೆಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಬೇಕು ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ನಮ್ಮ ಒಂದು ಕಲೆ, ಸಂಸ್ಕೃತಿ, ಈ ಒಂದು ಸಂಸ್ಕೃತಕಲ್ಲಿರ್ತಕ್ಕಂಥ ಒಂದು ಏನು ವ್ಯಾಲ್ಯೂ ಇದೆ ಅದನ್ನ ಪ್ರೊಜೆಕ್ಟ್ ಮಾಡಬೇಕಾಗುತ್ತೆ. ಬೆಸ್ಟ್ ಪ್ಲೇಸ್ ಇಸ್ ದಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್. ಅದೇ ರೀತಿ there is another portal which is developed by Government of India. Many of you already known that there is a Sanskrit Promotion Foundation. This is a non-governmental organization, and this non-governmental organization NGO, it's a foundation. It's closely work with the academic institutions and other NGOs to promote Sanskrit in all academic institutions. In the very beginning, I was discussed with Professor Girish Chandra sir. Sir, let us have a collaboration with some national level institute or national level association or international association. Will make a seminar or a conference in a different way, taking some funding from the international as well as national association. Hopefully, we're going to work in future in collaboration with the international organization along with Professor Girish Chandra. This Sanskrit promotion portal which promote Sanskrit tutorials. I request many of your participants, please read the tutorial. And there are teaching training program which was organized by this foundation. And this is a Sanskrit, some medium text, means middle level, lower level text, higher education like NCERT related text. It is having the text, and also Sanskrit for specific purpose, and Sanskrit for research and development. There is a lot of divisions, and Sanskrit for children. If you read all these divisions and all these aspects, definitely it will going to highly helpful. Finally, we'll have there is an unique online course for the teachers. I understand that many of the young and senior teachers are here. I request learning should be a continuous. A teacher or a researcher should be a lifelong learner. Even I'm a professor in the university, I never stop for learning. Recently, myself and Professor Girish Chandra sir, we have attended a training program which was conducted by Infosys Springboard in Mysore. We have taken the training. That is not wrong with that. Therefore, there is a training for trainers. ಯಾಕೆ ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಲ್ಲ. ಈಗಿನ ಬೆಳವಣಿಗೆಗಳು ಏನಾಗಿದೆ, ಈಗ ಪ್ರಸ್ತುತ ಸಮಾಜಕ್ಕೆ ನಾವು ಎಷ್ಟು ಮಟ್ಟಿಗೆ ಸೂಟಬಲ್ ಆಗ್ತಾ ಇದೀವಿ, ಈ ಪ್ರಸ್ತುತ ಜನರೇಷನ್ಗೆ ನಾವು ಏನ ಹೇಳಬೇಕು ಅನ್ನೋದನ್ನ ನಮ್ಮ ಎಲ್ಲಾ ಸಂಸ್ಕೃತ ವಿದ್ವಾಂಸರು, ಟೀಚರ್ಸ್ಗಳು, ಸಂಶೋಧನಾ ವಿದ್ಯಾರ್ಥಿಗಳು ಈ ರೀತಿ ಒಂದು ಆನ್ಲೈನ್ ಕೋರ್ಸಸ್ಗಳನ್ನ ನೀವು ಅಟೆಂಡ್ ಮಾಡಿ, ಮೂಕ್ಸ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ, you can improve your language, you can improve your subject, improve your skills, improve your competencies in days to come. ಅದೇ ರೀತಿ there are a lot of learning Sanskrit portal is there. Learning Sanskrit portal is an online learning portal. You can having all language skills on arts with Sanskrit, Gita, Sanskrit yoga, Sanskrit kavya, Vedanta, Ayurveda, Jyotisha. There are many courses are available, both short-term courses like certificate program, diploma program, or one credit programs also has been introduced by this
Learn Sanskrit organization. ಅದೇ ರೀತಿಯಲ್ಲಿ ಲರ್ನ್ ಸಾಂಸ್ಕ್ರಿಟ್ ಅಲ್ಲಿ ದೇರ್ ಆರ್ ಮೆನಿ ಲೈಕ್ ಚರಕ ಸಂಹಿತೆ ಆರ್ ಚಾಂಟಿಂಗ್. ದೇರ್ ಆರ್ ಅದರ್ each one you can start with the beginning simple and you can learn because of they have given the course material. Like if you want a charaka samhite, you can read in Hindi as well as in Sanskrit. Okay, both the language is available. They will give the text as well as audio and also video, multimedia learning environment. Then one of the best research journal which I come across is Samvardhini. Many of you already started publishing an article in this journal. I request all the research scholars and the faculty member, if you having a good scholarly article, please, this is one of the best editorial team, best advisory team they have, best reviewer committee they have, and also they have given the author index. And this Samvardhini, one of the best journal as far as the literature which I referred, I'm recommending for all my scholars to publish your article. And finally, we'll having Samskrita Bharati. Samskrita Bharati is one of the non-governmental organization having the linkage with the international level. That's not only in India, they have the chapters in US, UK, Canada, Singapore, and different parts of European countries also they have the chapters. And look at this is a non-governmental organization. Their intention is to popularizing the Sanskritism as a spoken language and providing access to a rich, diverse repository of language knowledge in the field of Sanskrit. Therefore, you try to be a part of this project. This is US chapter. This is an Indian chapter. Because of shortage of time, just that is another important research international level institute which was established in the Asian countries, the Research Institute for Language and Cultures of Asia and Africa. This is funded by UNESCO. And this is South Asian related dictionaries and materials and other sources also available. Of course, I request start your journal in Kannada language, which was Sudharma is one of the and only the language in Kannada and Sanskrit, which was published from Mysore. Many of you already know that. At least you can start your article writing for this Sudharma journal. Sudharma journal is one of the best and oldest journal in Sanskrit language, and also it is having daily newspaper. Many of you already refer. And let me look at some Sanskrit digital libraries, which is going to helpful for the teachers and the research scholars and the students. One of the student guide to Sanskrit composition. It gives a step-by-step procedure from preface to the conclusion level, how a student can start learning the Sanskrit with a lot of examples. Then we'll have Sanskrit documents, sanskritdocument.org. This is a non-governmental organization. It is a compilation of the Sanskrit document and displayed in different Devanagari script, their language, and other Indian languages script. And it is also translated in format for the different script and different languages. In addition to Sanskrit, you will also find various tools to link learning Sanskrit by referring sanskrit.documents.org. Then Rashtriya Sanskrit Samsthan. This is an online books. You can read it from this Rashtriya Sanskrit Samsthan. This is one of the new initiative of the government of India is a national internet exchange for India Digital Employment Foundation, Disha. It's a Disha Sanskrit manuscript. You can having a lot of description. Disha Sanskrit manuscript is the online repository, online digital repository, digital knowledge.ernet.in. This is a government related website. You can download many of the article from this particular website, including
e-culture and e-heritage project. Then there is an internet archive that is called openlibrary.org or Internet Archive. If you search, just I searched in this particular platform, will having more than 3,500 books, which is a very frontline Sanskrit manuscript, will having Glite manuscript, new catalog of catalogism. Likewise, there are many the manuscript books on other documents which are available in the Internet Archive or Open Library Archive. We will have a direct search engine, which is going to helpful for the search the manuscript, particularly if you enlarge, you can easily understand that. Then Bhandarkar Oriental Research Institute is one of the pioneering research institute which promotes the Sanskrit and other Indic languages, Bhandarkar Oriental Research Library. And this digital library facilitate having more than 8,476 rare and valuable culture and heritage books which has been digitized and put it in Bhandarkar Research Library. And thanks to the Cambridge University, and Cambridge University is another important international level university, which they capture the Sanskrit manuscript across the UK and other part of the world, and they made it available in the Cambridge Digital Library. You can browse by browsing the subject called Sanskrit manuscript. And we'll have another international organization which promotes the Sanskrit at the global level. We called Philosophical Database for Index Texts. Philosophical Database for Index Texts. It is a project. It is initiated by panditproject.org. Panditproject.org. This is a project which is having more than 4,800 experts. 794 works has been contributed by 89 pandits and different formats, like we're having 1,219 manuscript and 41 website which has been earmarked. Project which was launched in October 2020 and it's going to be completed soon. And this outcome of this Pandit project, now you can access more than 35,000 print collections which have been digitized, and 6,705 manuscript collection, extracted prints, and persons, those who are involved in Sanskrit and other Indic languages. More than 135 institutions has been collaborated with Pandit. Is a digital humanities project with a unique, ambitious task to create a wonderful database for the South Asian world, for particularly Asian regions, for this to promote the Indic and other Asian languages. Many of you maybe already referred, there's a sanskritlibrary.org. This is Sanskrit digital library is dedicated for facilitating for the education and research in Sanskrit by providing access to digitized primary text and computerized research study tools to analyze and minimize their utility. Scholars and student and general public also they can browse this particular sanskritlibrary.org, and also they're having the many tools and teaching pedagogies and the courses, publications, and the project also involved in this particular portal. There is a breakthrough Sanskrit library. This is a building world's largest Sanskrit library. Their intention is to explore this world digital library by accessing this Sanskrit digital library of the world. Of course, we'll have a digital South Asian digital library. Earlier, we have South Asian dictionaries, and also they made it as you can search some reference sources through digital library. You can search some images related to Sanskrit, maps related to Sanskrit, then on some of the statistics and books and journals and online internet and all that. Then Veda Web, this is another unique website which provides Rig Veda, Yajurveda, Ayurveda, all Vedas. It will going to provide the textual information those who are doing research on different Vedas.
And those who are doing multidisciplinary research in Sanskrit with mathematics or mathematical astronomy, this is a very good website. Those who are studying with Greek literature, with Sanskrit literature, Sanskrit with other language literature like Devanagari script and Pali script and all that. And digital Sanskrit Buddhist canon. This is another digital library, Buddhist Sanskrit digital canon. Those who are doing a research on Buddhist culture with a Sanskrit language. This is maintained by one of the leading university in the. Then we'll have another interesting VMLT digital library. This India's renaissance, which has been captured like Vande Mataram Library. This is called Vande Mataram Library. Just you can abbreviation called VMLT.in. Vande Mataram Library, which is from India, which is contributed by, you can read Bhagavad Gita, Upanishad and all that. You can have Bhavani Bharati with by Sir Aurobindo. Will have a memorable line by the Bhagavad Gita and Aurobindo collections, Upanishad collections you can read. This is one of the interesting center we called sanskritdocuments.org, which can be scanned all the Sanskrit document which has been part of Archaeological Survey of India in collaboration with the Government of India, NIC, digital, particularly we have IGNCA, Indira Gandhi National Center for Arts in Delhi, and also we have a regional center in Bangalore. It has been attached to the Bangalore University, IGNCA Bangalore Center. You can, anytime you can come and refer. It is very near to our Bangalore University head office, IGNCA South Campus, which is situated in Bangalore. We can find all this material in that IGNCA website. This is a Pali Tipitaka, is one of the unique digital library. Those who are doing a research on this particular theme and aspect or a subject. This is South Central. Again, it is related to southcentral.net. It's a networking of people, those who are doing a research on Tipitaka with early Buddhist culture and text and translation and other parallels work. It has been those who are interested in this particular aspect. We can having a lot of treatises on discourses on different Sanskrit language, Indian. Deadlift Sanskrit Documents is another portal which provides various manuscript collection in PDF format. This is a Pandanus Sanskrit e-text. Those who are interested, this is a searchable collection of Sanskrit electronic text in a part of Pandanus project. It's a part of project. We'll having which contains more than 27 kavyas and Subhashita works and all that, which having more progressive text. And this is one of the interesting project called Sanskrit Meters. The Sanskrit meter, which is identify how Sanskrit language is developing, how Sanskrit language is growing very fast. You can identify using this kind of a metric. This is a mathematics in Sanskrit poetry, how this mathematics Sanskrit poetry which has been combination. Those who are doing a research hopefully will going to understand this. There is a website called Sanskrit eBooks, sanskritebooks.org. This is a non-governmental organization. We'll find Sanskrit Darshana, history of classical Sanskrit literature, and we have the first book of Sanskrit or second book of Sanskrit. Likewise, we'll have so many ebooks are available. sanskritebooks.org is you can download many of the books from this particular website. And there are online newspapers, online magazines, online periodical which are available in Sanskrit language. You can select the best out of this platform and start publishing your own articles.
Likewise, we can, and for here is even I suggest that there should be a networking of all the Sanskrit libraries in India. And again, I request our Honorable Vice Chancellor, Dr. Girish Chandra, you have to take some initiatives for networking of at least Indian Sanskrit libraries across India. This is government Sanskrit libraries. They have taken the initiative. And whereas I understand that more than 10 Sanskrit universities across India, if you network like this, government Sanskrit libraries network, and likewise Sanskrit university libraries network in India, that can be integrated with these government Sanskrit libraries as well as university Sanskrit libraries. That way, it will facilitate for resource sharing and exchanging the ideas, exchanging the human resources, exchanging skills and competencies is all put together in this government Sanskrit libraries network. They can search by book, they can search by type of library, they can search by title. And we'll having more than 1,68,581 documents which are available by title wise. In total, 2,78,000 titles are which are available in government Sanskrit libraries. And there are particularly for the new researcher or new students or beginners in Sanskrit learning process, this is Sanskrit translation tools are available. I'll suggest one is Google translation tools, which are going to help you to from Kannada to Sanskrit, or Sanskrit to Kannada, or English to Sanskrit, or Sanskrit to English. Likewise, we'll having different languages translation tools are available that you can make use of Google translation tool. ಹರಿ ಓಂ. ಅರುಣ್, ಸರ್ ರಮೇಶ್ ಕೇಳಿಸ್ತಾ ಇಲ್ಲ ಏನ್ ಬರುತ್ತೆ ಸರ್, ಒಂದ್ ನಿಮಿಷ. ಸರ್ ಮೋಸ್ಟ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಒಂದ್ ನಿಮಿಷ ಸರ್. ಫೋನ್ ಮಾಡಿದೆ ಅಂತ ಹೇಳಿ. ಆಮೇಲೆ MPhil PhD ವಿದ್ಯಾರ್ಥಿಗಳೆಲ್ಲರೂ ಜಾಯಿನ್ ಆಗಿದಾರಲ್ಲ? ಆಗಿದ್ದಾರೆ ಸರ್, ಆಲ್ಮೋಸ್ಟ್ ಅಲ್ಲಿ ಆಗಿದ್ದಾರೆ. ತುಂಬಾ ಇನ್ಫಾರ್ಮೇಟಿವ್ ಆಗಿ ಹೇಳ್ತಾ ಇದ್ದಾರೆ ಅವರು. ತುಂಬಾ ಅಮೂಲ್ಯ
ಅತ್ಯಮೂಲ್ಯ. ಅದು ಅನೇಕ ವಿಷಯಗಳು ಹೌದು ಸರ್, ಇದು ರಿಸರ್ಚ್ ಸ್ಕಾಲರ್ಸ್ಗಳಿಗೆ ತುಂಬಾ ಒಳ್ಳೆ ಸಂಗ್ರಹಿಸಿ ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾ ಇದ್ದಾರೆ ಅವರು. ಇದು ತುಂಬಾ ಅನುಕೂಲ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ. ಹೌದು ಸರ್. ದಯವಿಟ್ಟು ಯಾರು ಲೆಫ್ಟ್ ಆಗಬೇಡಿ. ರಮೇಶ್ ಸರ್. Yes, sir. I'm joining. Ah, Joining. It's visible. Hello. Yes sir, it's visible sir. Yes sir, I think I came to conclusion part almost. I think yes, this is over Sanskrit web. Are you able to see my PPT? Yes. Yes sir. ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಓಕೆ, ಇದು ಕಂಪ್ಲೀಟ್ ಮಾಡಿದ್ದೀನಿ ಅನ್ಕೊಂಡಿದ್ದೇನೆ. ಸಂಸ್ಕೃತ್ ವೆಬ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀರ ಅನ್ಕೊಂಡಿದ್ದೀನಿ. ಆಗಿದೆಯಾ ಇದು? ಇಲ್ಲ ಸರ್, ಮಾಡಬೇಕಿತ್ತು ಸರ್. ಓಕೆ, ಸರ್ ಟ್ರಾನ್ಸ್ಲೇಷನ್ ಟೂಲ್ ಆಗಿದೆಯಲ್ಲ, ಅದೇ ಮಾಡ್ತಿದ್ರಿ ಸರ್. ಓಕೆ, ದಿಸ್ ಇಸ್ ಅ ಟ್ರಾನ್ಸ್ಲೇಷನ್ ಟೂಲ್. ಲೈಕ್ ನಿಮಗೆ ಬಿಗಿನರ್ಸ್ಗೆ ಬಹಳ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಲೈಕ್ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡಿರ್ತೀವಿ. ಸಂಸ್ಕೃತನ ಕಲಿಬೇಕಂದ್ರೆ ಕನ್ನಡ ಟು ಸಂಸ್ಕೃತನ ಈಸಿಯಾಗಿ ನೀವು ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಉಚ್ಚಾರಣೆ ಮಾಡೋದು ಹೇಗೆ, ಆ ಪದನ ಉಚ್ಚಾರಣೆ ಮಾಡೋದು ಹೇಗೆ ಎಲ್ಲನೂ ಬರ್ತವೆ. ಒಂದು ಟೆಕ್ಸ್ಟ್ ನಿಮಗೆ ಟ್ರಾನ್ಸ್ಲೇಟ್ ಆಗುತ್ತೆ, ಇನ್ನೊಂದು ಔ ಟು ಪ್ರೊನೌನ್ಸ್ ಮಾಡೋದು, ಯಾವ ರೀತಿ ಉಚ್ಚಾರಣೆ ಮಾಡೋದು ಅನ್ನೋದು ಕೂಡ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದು ಇಂಗ್ಲಿಷಿಂದ ಸಂಸ್ಕೃತನ ಮಾಡ್ಬೋದು, ಸಂಸ್ಕೃತದಿಂದ ಇಂಗ್ಲಿಷ್ಗನ್ನ ಮಾಡ್ಬೋದು, ಕನ್ನಡದಿಂದ ಸಂಸ್ಕೃತಗನ್ನ ಮಾಡ್ಬೋದು, ಸಂಸ್ಕೃತದಿಂದ ಕನ್ನಡಕ್ಕೂ ಮಾಡ್ಬೋದು. ಅದಕ್ಕೋಸ್ಕರ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಟೂಲ್. And this is a multilingual keyboard, like we have a ನುಡಿ ಬರಹ ಯಾವ ತರ ಇದೆಯಲ್ಲ ಅದೇ ತರ ಈ ಒಂದು ಸಂಸ್ಕೃತ ಇದನ್ನ ಟೂಲ್ ನ ನಿಮ್ಮ ಒಂದು ಇದರಲ್ಲಿ ಹಾಕೋಬಹುದು. ಇದರಲ್ಲಿ ಹಿಂದಿನೂ ಇದೆ, ಇಂಗ್ಲಿಷು ಇದೆ, ಕನ್ನಡನೂ ಇದೆ, ಮತ್ತೆ ಸಂಸ್ಕೃತ್ ಲ್ಯಾಂಗ್ವೇಜು ಇದೆ. ಅದನ್ನ ನೀವು ಕೀಬೋರ್ಡ್ ಆಗಿ ಅಂತ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಮೊಬೈಲ್ ಕೀಬೋರ್ಡ್ ಆಗು ಕೂಡ ಇದನ್ನ ಯೂಸ್ ಮಾಡ್ಬೋದು. ಈಗ ನಾವು ಕನ್ನಡದಲ್ಲಿ ಹೆಂಗೆ ವಾಟ್ಸಪ್ ಮೆಸೇಜ್ ಕಳಿಸ್ತೀವೋ ಅದೇ ತರ ಸಂಸ್ಕೃತದಲ್ಲೂ ಕೂಡ ನೀವು ವಾಟ್ಸಪ್ ಮೆಸೇಜ್ ನ ಕಳಿಸ್ಬೋದು. This is a Sanskrit web, which I already mentioned that Rigveda, Yajurveda, Samaveda, all Vedas, Sanskrit.net is one of the best website. Very recent, I have taken from like August 2022. They are updated to the SanskritWeb.net. It's a group of people. And Sanskrit Heritage site. This is one of the leading Sanskrit heritage website. And finally, when you're writing papers, ನೀವು ಈ ಒಂದು ಸಂಶೋಧನಾ ಲೇಖನಗಳನ್ನ ಬರೀಬೇಕಂದ್ರೆ ಈಗ ನಮ್ಮಲ್ಲಿ UGC ಇಂದ ಒಂದು ಮ್ಯಾಂಡೇಟರಿ ಅಂದ್ರೆ ಏನಪ್ಪಾ ಅಂದ್ರೆ ರಿಸರ್ಚ್ ಪಬ್ಲಿಕೇಶನ್ ಅಂಡ್ ಎಥಿಕ್ಸ್. ದಿಸ್ ಇಸ್ ದ ನ್ಯೂ ಗೈಡ್ಲೈನ್ಸ್. ಹೋಪ್ಫುಲಿ Karnataka Sanskrit University also is following the RPE, Research Publication and Ethics, is a part of UGC guidelines and to be taught as a part of PhD coursework. ಅದಕ್ಕೋಸ್ಕರ ಈ ಎಥಿಕ್ಸ್ ನಾವು ಬಿಟ್ಟು ಹೋಗ್ಬಾರ್ದು. ನಾನು ನಿಮ್ಗೆ ಬಹಳಷ್ಟು ಲೇಖನಗಳನ್ನ, ಬಹಳಷ್ಟು ಸಂಪನ್ಮೂಲಗಳನ್ನ ನಿಮ್ಗೆ ಆನ್ಲೈನ್ ಅಲ್ಲಿ ತೋರಿಸಿದೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕಟ್ ಅಂಡ್ ಪೇಸ್ಟ್, ಕಾಪಿ ಅಂಡ್ ಪೇಸ್ಟ್ ಮಾಡಿದ್ರೆ ನಮ್ಮ ಸ್ಕಾಲರ್ಲಿ ಪಬ್ಲಿಕೇಶನ್ ಆಗಲ್ಲ. ನಾವು ಅದನ್ನ ಬಳಕೆ ಮಾಡಿಕೊಂಡು, ನಮ್ಮ ಅರ್ಥ ಮಾಡಿಕೊಂಡು, ನಮ್ಮ ಸ್ವಂತ ಭಾಷೆಯಲ್ಲಿ ನಾವು ಅದನ್ನ ಬರೆದ್ರೆ ಅದಕ್ಕೆ ಒಂದು ಸಂದರ್ಭಗಳನ್ನ, ಒಂದು ಉದಾಹರಣೆಗಳ ಮೂಲಕ ನಾವು ಬರೆದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತಾ, when myself and maybe agree with Veer Narayana and other Pandits, those who are here, when we started the research, ನಾವು ಸಂಶೋಧನೆ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು ಗ್ರಂಥಾಲಯದಿಂದ ಸಂಶೋಧನೆನ ಸ್ಟಾರ್ಟ್ ಮಾಡಿ ಗ್ರಂಥಾಲಯದಲ್ಲಿ ಸಂಶೋಧನೆನ ಹೆಂಡ್ ಮಾಡಿದ್ವಿ. ಈಗ ಸಂಶೋಧನೆ ಎಲ್ಲಿಂದ ನಡೀತಾ ಇದೆ ಅಂದ್ರೆ ಇಂಟರ್ನೆಟ್ ಅಲ್ಲಿ ಸಂಶೋಧನೆಯನ್ನ ಸ್ಟಾರ್ಟ್ ಮಾಡಿ
ಇಂಟರ್ನೆಟ್ ಅಲ್ಲೇ ಸಂಶೋಧನೆಯನ್ನ ಕೊನೆಗೊಳಿಸ್ತಕ್ಕಂಥ ಸಂದರ್ಭ ಬಂದ್ಬಿಟ್ಟಿದೆ. ಆದ್ರಿಂದ ನಾವು ಈ ಒಂದು ಲಾಸ್ಟ್ ಏನ್ ಹೇಳ್ತೀವಿ, ಈ ಪ್ಲೆಗೇರಿಸಮ್ ಅಂತಂದ್ರೆ ಇಟ್ ಈಸ್ ಇನ್ ಎ ಫ್ರೆಂಚ್ ಆರ್ ಲ್ಯಾಟಿನ್ ಲ್ಯಾಂಗ್ವೇಜ್ ಇಸ್ ಎ ಕಿಡ್ನಾಪರ್ ಅಂತ ಕೇಳ್ತೀವಿ. ಅಂದ್ರೆ ವಿ ಆರ್ ಕಿಡ್ನಾಪಿಂಗ್ ಸಮ್ ಆಫ್ ದಿ ಥಾಟ್ಸ್ ಆರ್ ಐಡಿಯಾಸ್ ವಿಚ್ ಆರ್ ರಿಟನ್ ಬೈ ಸಮ್ ಅದರ್ ಅಂಡ್ ಕ್ಲೈಮಿಂಗ್ ಆನ್ ಅವರ್ ಓನ್. ಬೇರೆಯವ್ರು ಬರ್ತಕ್ಕಂಥ ಒಂದು ಏನಂತೀವಿ ಕೃತಿ ಚೌರ್ಯ. ಈ ಕೃತಿ ಚೌರ್ಯ ಅನ್ನೋದು ಆಗ್ಬಾರ್ದು. ಅದು ಒಂದು ಅದರಲ್ಲೂ ಒಂದು ಸಂಸ್ಕೃತ ಬರವಣಿಗೆ ಮರೆಯಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ರೀತಿ ಒಂದು ಕೃತಿ ಚೌರ್ಯ ಆಗದಂಗೆ ನಮ್ಮ ಎಲ್ಲಾ ಸಂಶೋಧನಾ ವಿದ್ಯಾರ್ಥಿಗಳು, ಸಂಶೋಧಕರು, ವಿದ್ವಾಂಸರು ಅದರ ಕಡೆ ಗಮನ ಹರಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ನನ್ನ ಕೊನೆಯದಾಗಿ ಈ ಒಂದು ಕಾರ್ಯಾಗಾರದಲ್ಲಿ ಈ ಒಂದು ಆನ್ಲೈನ್ ವೆಬಿನಾರ್ನಲ್ಲಿ ಒಂದು ಸಂಸ್ಕೃತ ಆಂದೋಲನ, ಸಂಸ್ಕೃತ ಭಾಷೆಯ ಆಂದೋಲನದಲ್ಲಿ ನಾವೆಲ್ಲ ತೊಡಗಿಕೊಳ್ಬೇಕು ಅಂತ ನಾನು ಬಯಸುತ್ತಾ, ಇಲ್ಲಿ ಒಂದು ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ ಏನಂದ್ರೆ, ಭಾರತ ದೇಶ ಈಗಲ್ಲ, ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಸಂವಹನ ಮಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲೋ ಅಥವಾ ಒಂದು ಬೇರೆ ಒಂದು ಸಭೆಯಲ್ಲಿ ಹೇಳ್ತಾರೆ, ಭಾರತಕ್ಕೆ ಉಜ್ವಲ ಭವಿಷ್ಯವಿದೆ, going to become a ವಸುದೇವ ಕುಟುಂಬಕಂ. ಇಡೀ ಪ್ರಪಂಚವೇ ಒಂದು ಮನೆ, ವಸುದೇವ ಕುಟುಂಬ, ಒಂದು ಕುಟುಂಬ ಇದ್ದಂಗೆ ಅಂತ ಹೇಳ್ತೀವಿ. ಅದನ್ನ ಒಂದು ಸಂಸ್ಕೃತ ವಿದ್ವಾಂಸರಂತ ತಾವೆಲ್ಲರೂ ಈ ಒಂದು ಸ್ವಾಮಿ ವಿವೇಕಾನಂದರ ನುಡಿಗೆ ಕೈ ಜೋಡಿಸಿ ಈ ಭಾರತ ದೇಶಕ್ಕೆ ಒಂದು ಉಜ್ವಲ ಭವಿಷ್ಯವನ್ನ ಒಂದು ಸಂಸ್ಕೃತದ ಬೆಳವಣಿಗೆ ಮೂಲಕ, ಸಂಸ್ಕೃತವನ್ನ ಕಲಿಯೋದ್ರ ಮೂಲಕ, ಸಂಸ್ಕೃತವನ್ನ ಕಲಿಸೋದ್ರ ಮೂಲಕ ಈ ಒಂದು ಗ್ರಂಥಾಲಯ ಸಪ್ತಾಹದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ನನ್ನ ಒಂದು 4 ಮಾತುಗಳನ್ನ ಕೇಳಿದ್ಕೆ ತಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೂ, ಕುಲಪತಿಗಳಿಗೂ, ಕುಲಸಚಿವರಿಗೂ ಮತ್ತೆ ಈ ಒಂದು ಗ್ರಂಥಾಲಯದಲ್ಲಿ ಕಾರ್ಯರತಕ್ಕಂಥ ನನ್ನೆಲ್ಲ ಸಹಪಾಠಿಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ನಾನು ಅದಕ್ಕೆ ಉತ್ತರಿಸ್ತೇನೆ. ಥ್ಯಾಂಕ್ ಯು. Thank you, sir, for giving your valuable insights on scholarly communication in digital landscape, teaching, learning, research resources in Sanskrit. Thank you so much, sir. If any questions or any doubts, please ask. Excellent program, sir. Sir, Thank you very sir, much. Thank you very much, Jairam. ಒಬ್ಬೊಬ್ಬರಿಗೆ ಧನ್ಯವಾದ. ರಮೇಶ್ ಸರ್ Yes, sir. Please, sir. ನಾನು ಡಾಕ್ಟರ್ ವಿನಾಯಕಾಚಾರ್ಯ ನಮ್ಮಣ್ಣವ. ನಾನು ಮ್ಯಾನುಸ್ಕ್ರಿಪ್ಟಾಲಜಿ ಡಿಪಾರ್ಟ್ಮೆಂಟ್ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಪ್ರೊಫೆಸರ್. ಸರ್, ಇಲ್ಲಿವರೆಗೆ ತಾವು ತುಂಬಾ ವಿಶೇಷವಾಗಿ ಎಲ್ಲ ವಿಷಯಗಳನ್ನ ಸಂಗ್ರಹಿಸಿ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ನಿರೂಪಿಸಿ ಕೊಟ್ಟಿದ್ದೀರಿ. ಎಷ್ಟೋ ವೆಬ್ಸೈಟ್ಗಳ ಬಗ್ಗೆ ನಮ್ಮ ಸಂಸ್ಕೃತದ ಮತ್ತು ಮ್ಯಾನುಸ್ಕ್ರಿಪ್ಟಾಲಜಿಯ ಕೆಲವು ವೆಬ್ಸೈಟ್ಗಳು ನಮಗೆ ಗೊತ್ತಿದ್ದಿಲ್ಲ, ಆದ್ರೂ ಅದನ್ನ ಸಂಗ್ರಹಿಸಿ ಬಹಳ ವಿಷಯವಾಗಿ ನೀವು ಚೆನ್ನಾಗಿ ನಮ್ಗೆ ನಿರೂಪಿಸಿದ್ದೀರಿ. ಹಿಂಗಾಗಿ ತುಂಬಾ ಧನ್ಯವಾದಗಳು ನಿಮ್ಗೆ. ಮತ್ತು ಇನ್ನು ಒಂದು ವಿಷಯ ನಾನು ಇಲ್ಲಿ ಕೇಳ್ಬೇಕಾಗಿತ್ತು. ಈಗ ನಾವು ಗ್ರಂಥ ಸೂಚಿ ಏನ್ ಮಾಡ್ತೀವಿ, ಕ್ಯಾಟಲಾಗ್ ಗಳನ್ನ, ಈ ಕ್ಯಾಟಲಾಗ್ ಗಳಿಗೆ ಸಂಬಂಧಪಟ್ಟಂತೆ ಈಗ ನಮ್ಮ ಮೈಸೂರು ಆಗಿರ್ಬೋದು, ನಮ್ಮ ಬರೋಡಾ ಆಗಿರ್ಬೋದು, ಆಮೇಲೆ ಭಂಡಾರ್ಕರ್ ಓರಿಯೆಂಟ್ ರಿಸರ್ಚ್ ಲೈಬ್ರರಿ ಆಗಿರ್ಬೋದು, ಆದ್ರೆ ಇದೆಲ್ಲವೂ ಸಹಿತ ಇದು ಒಂದು ಸಾಫ್ಟ್ವೇರ್ ದೃಷ್ಟಿಯಿಂದ ನಮಗೆ ಒಂದೇ ಕಡೆಗೆ ಸಿಗೋ ಹಾಗೆ ಅದಕ್ಕೆ ಏನಾದ್ರು ಮತ್ತೆ ಕೆಲವು ಬೇರೆ ವೆಬ್ಸೈಟ್ಗಳು ಇದೆಯಾ ಏನು ಅಂತ ಕೇಳ್ಬೇಕಾಗಿತ್ತು. ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತ. ಈಗ ಉದಾಹರಣೆಗೆ ನಾನು ಹೇಳ್ಬೇಕು ಅಂದ್ರೆ, ORI ದಲ್ಲಿ ಒಂದು ಹಸ್ತಪ್ರತಿಯನ್ನ ನಾವು ಹುಡುಕ್ಬೇಕು ಅಂದ್ರೆ ನಮ್ಮ ಹತ್ರ ನಾವು ಆ ಗ್ರಂಥ ವ್ಯಾಲ್ಯೂಮ್ ಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಹುಡುಕ್ಬೇಕಾಗತ್ತೆ. ಅದು ಒಂದೇ ಸಾರಿ ನಮ್ಗೆ ವೆಬ್ ಅಲ್ಲಿ ಸಿಕ್ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಆ ತರದ್ ಯಾವ್ದಾದ್ರು ವೆಬ್ಸೈಟ್ಗಳು ಇದೆಯಾ ಏನು ಅಂತ? ಒಂದು ಉತ್ತಮ ಉದಾಹರಣೆ ಅಂದ್ರೆ, ನೀವು ಅದರಲ್ಲಿ ಆಲ್ರೆಡಿ ಬ್ರೌಸ್ ಮಾಡಿದೀರಾ ಅನ್ಕೊಂಡಿದ್ದೀನಿ ನಾನು. ಹೌದು. ನ್ಯಾಷನಲ್ ಮ್ಯಾನುಸ್ಕ್ರಿಪ್ಟ್ ಮಿಷನ್, NMM, ನ್ಯಾಷನಲ್ ಮ್ಯಾನುಸ್ಕ್ರಿಪ್ಟ್ ಮಿಷನ್, which was the part of Government of India project. ಯಾರೋ ಭಾರತಿ ಅನ್ನೋರು ನೋಡಿ, ಭಾರತಿ ಅನ್ನೋರು ಸ್ವಲ್ಪ ಒಂದು ಉತ್ತಮ ಉದಾಹರಣೆ ಅಂದ್ರೆ
ಓಕೆ ಸರ್, ಒಂದು ಉತ್ತಮ ಉದಾಹರಣೆ ಅಂದ್ರೆ ನೀವು ನ್ಯಾಷನಲ್ ಮ್ಯಾನುಸ್ಕ್ರಿಪ್ಟ್ ಮಿಷನ್, ಅದು ಡಿಜಿಟಲ್ ರೂಪದಲ್ಲಿ ಇದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿಗಳನ್ನ ಅದು ಒಂದು ಪ್ಲಾಟ್ಫಾರ್ಮ್ಗೆ ತಂದು ಅದು ಒಂದು ಸರ್ಚಬಲ್ ಆಗಿ ಇಟ್ಟಿದ್ದಾರೆ. ಈಗ ನಾನು ಆನ್ಲೈನ್ ಅಲ್ಲೇ ಇಲ್ಲೇ ಇದೆ, ನಿಮ್ಗೆ ಅದನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನೀವು ಮತ್ತೆ ಕಟ್ ಆಯ್ತಲ್ಲ. ಒಂದ್ ನಿಮಿಷ ಸರ್, ಮತ್ತೆ ಜಾಯ್ನ್ ಆಗ್ತಾರೆ. ಅದೇ ರಮೇಶ್ ಸರ್ ಅವ್ರ ಕೊಟ್ಟಿರೋ PPT ಅನ್ನ ಆದಷ್ಟು ಅದನ್ನ ಅವ್ರ ಕಡೆಯಿಂದ ಇದು ಮಾಡ್ಕೊಳ್ಳಿ. ತುಂಬಾ ವಿಷಯ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅದನ್ನ. ಒಂದ್ ನಿಮಿಷ, ಮತ್ತೆ ಜಾಯ್ನ್ ಆಗ್ತಾರೆ ಸರ್. ಹೌದು ಸರ್, ಆ PPT ಒಂದು ಒದಗಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಧನ್ಯವಾದ. ನೋಡಿ ಎಷ್ಟು ವೆಬ್ಸೈಟ್ಗಳು, ಪಂಡಿತ್ ವೆಬ್ಸೈಟ್, ವೇದಕ್ಕೆ ಸಂಬಂಧಪಟ್ಟಂತೆ, ಮ್ಯಾನ್ಸ್ಕ್ರಿಪ್ಟ್ ಸಂಬಂಧಪಟ್ಟಂತೆ ಹೌದು ಎಷ್ಟು ಸಂಗ್ರಹಿಸಿದ್ದಾರೆ ಅವರು ಅಂತ. ಇದೆಲ್ಲ ನಮಗೆ ತುಂಬಾ ಅನುಕೂಲಗಳು, ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅದು. ಹೌದು ಸರ್, ಮತ್ತೆ ಸರ್ ಜಾಯ್ನ್ ಆಗಿದ್ದಾರೆ. ಹಾ ಸರ್, ಇದು ರೆಕಾರ್ಡೆಡ್ ವಿಡಿಯೋವನ್ನು ಕೂಡ ಶೇರ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಖಂಡಿತ ಸರ್, ಮಾಡ್ತೀವಿ. ಸರ್ ಇದ್ದಾರೆ ರಮೇಶ್ ಸರ್, ಇನ್ನೇನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ರಮೇಶ್ ಸರ್ ಕೇಳಿಸ್ತಾ ಇದೆಯಾ? ರಮೇಶ್ ಸರ್ ಮ್ಯೂಟ್ ಆಗಿದೆ ನಿಮ್ದು. ಓಕೆ, ಅನ್ಮ್ಯೂಟ್ ಮಾಡ್ತೀನಿ. ರಮೇಶ್ ಸರ್, ಈಗ ನಮ್ಮಿಂದ NMM ದಿಂದ ನಾವು MRC ತಗೊಂಡು ತುಂಬಾ ಈಗ ವರ್ಕ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಬೇಕಾಷ್ಟು ವರ್ಕ್ ಗಳು ನಡೀತಾ ಇದೆ. ಈಗ ಈ ಬಿಬ್ಲಿಯೋಗ್ರಫಿ ಮಾಡೋದಕ್ಕೆ, ಮ್ಯಾನುಸ್ಕ್ರಿಪ್ಟ್ ಬಿಬ್ಲಿಯೋಗ್ರಫಿ ಮಾಡೋದಕ್ಕೆ ಲೈಬ್ರರಿ ಸೈನ್ಸ್ ಅಲ್ಲಿ ಏನಾದ್ರು ಒಂದು ಹೊಸ ಸಾಫ್ಟ್ವೇರ್ ಏನಾದ್ರು ಇದೆಯಾ ಆ ತರ ಮಾಡೋದಕ್ಕೆ? ಈಗ ಸರ್ ಇಲ್ಲಿ ಏನಂತಂದ್ರೆ ಒಂದೇ ಸೊಲ್ಯೂಷನ್ ಅಂತಂದ್ರೆ IGNCA ಅಂತ ಹೇಳಿದ್ನಲ್ಲ ಸರ್, ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್, ಅವ್ರ ಹತ್ರ ಎಲ್ಲಾ ಸಾಫ್ಟ್ವೇರು ಇನ್ಸ್ಟ್ರೂಮೆಂಟ್ ಅವ್ರ ಹತ್ರ ಇದೆ. ನೀವು ಅವ್ರ ಜೊತೆ ಟೈ ಅಪ್ ಮಾಡ್ಕೋಬೇಕು. ಅವ್ರ ಜೊತೆ ಟೈ ಅಪ್ ಮಾಡ್ಕೊಂಡು MOU ಮಾಡ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಮ್ಯಾನುಸ್ಕ್ರಿಪ್ಟ್ ನ ಅವ್ರಿಗೆ ಹಂಚ್ಕೊಳ್ಳೋದ್ರಿಂದ ಅವರು ನಿಮ್ಗೆ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಮೀನ್ ಸ್ಕ್ಯಾನಿಂಗ್ ಪ್ರಾಸೆಸ್ ಏನಿದೆ ಅದನ್ನೆಲ್ಲ ನಿಮ್ಗೆ ಒದಗಿಸ್ತಾರೆ. ಅದು ನಿಮ್ಮ ವಿಶ್ವವಿದ್ಯಾಲಯದ ಮೂಲಕ ಒಂದು MOU ನೀವು ಅವ್ರ ಜೊತೆ ಮಾಡ್ಕೊಂಡ್ರೆ ವಿಲ್ ಬಿ ದಿ ಪಾರ್ಟ್ ಆಫ್ NMM ಅನ್ನೋದು ಬರುತ್ತೆ. ಅಂಡ್ ಫೈನಲಿ ಅದನ್ನ ಏನ್ ಮಾಡ್ತಾರೆ, ಇಂಟಿಗ್ರೇಟ್ ಮಾಡಿ ಇವಾಗ NMM ನೀವು ವೆಬ್ಸೈಟ್ ತೆಗೆದ್ರೆ ನಿಮ್ಗೆ ಎಲ್ಲ ಯಾವ್ಯಾವ ಇನ್ಸ್ಟಿಟ್ಯೂಟ್ ಅದರಲ್ಲಿ ಪಾರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ರೀಸೆಂಟ್ ಆಗಿ ನಾನು ನಮ್ದು ಮೇಲುಕೋಟೆ ಲೈಬ್ರರಿ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿ ಏನಿದೆಯಲ್ಲ ಅದು ಫುಲ್ ಇಂಟಿಗ್ರೇಟ್ ಆಗಿದೆ. ಅವರು ತಾತಾಚಾರ್ ಅಂತ ನೀವು ಕೇಳಿರ್ಬೋದು. ಆಮೇಲೆ ಸರಸ್ವತಿ ಮಹಲ್ ಲೈಬ್ರರಿ ತಾಂಜಾವೂರು, ಅವ್ರದ್ದು ಮ್ಯಾನುಸ್ಕ್ರಿಪ್ಟ್ ಕಲೆಕ್ಷನ್ ಎಲ್ಲ ಕೂಡ ಅದನ್ನ ಅಲ್ಲಿ ಡಿಜಿಟೈಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಒಂದೊಂದರಲ್ಲಿ ಒಂದೊಂದರ ಸ್ಕ್ಯಾಟರ್ ಆಗ್ಬಿಟ್ಟಿದೆ. ಅದಕ್ಕೆ ಒಂದು ಸೊಲ್ಯೂಷನ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ IIT ಖರಗ್ಪುರ್ ಏನಿದೆಯಲ್ಲ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ NDLI, ಅದಕ್ಕೆ ಇಂಟಿಗ್ರೇಟ್ ಕೊಟ್ಟಿದ್ದಾರೆ. ಈಗ ನೀವು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ನೀವು ಸರ್ಚ್ ಮಾಡಿದ್ರೆ ಈ ಎಲ್ಲಾ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿದು ಒಂದೇ ಕಡೆ ನಿಮ್ಗೆ ಇಂಟಿಗ್ರೇಷನ್ ಸಿಗುತ್ತೆ. ಈಗ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ, ಅದರಲ್ಲಿ ನೀವು ಟೈಪ್ ಆಫ್ ಸೋರ್ಸ್ ಹೋಗಿ ಮ್ಯಾನುಸ್ಕ್ರಿಪ್ಟ್ ಅಂತಾನೆ ಕೊಡಿ, ಅದರಲ್ಲಿ ನಿಮಗೆ ಡಿಫ್ರೆಂಟ್ ಸಬ್ಜೆಕ್ಟ್ ವೈಸ್ ಮ್ಯಾನುಸ್ಕ್ರಿಪ್ಟ್ ಇರ್ಬೋದು ಅಥವಾ ಲ್ಯಾಂಗ್ವೇಜ್ ವೈಸ್ ಮ್ಯಾನುಸ್ಕ್ರಿಪ್ಟ್ ಇರ್ಬೋದು, ಅವರು ಕ್ಯಾಟಗರೈಸ್ ಮಾಡಿದ್ದಾರೆ, ಆಲ್ರೆಡಿ ಕೆಟಲಾಗ್ ಮಾಡಿದ್ದಾರೆ. ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಸರ್. ಬಟ್ ನೀವು ಸಾಫ್ಟ್ವೇರ್ ಏನ್ ಹೇಳಿದ್ರಲ್ಲ ಅದನ್ನ ನಾವು IGNCA ಜೊತೆ ನಾವು ಒಡಂಬಡಿಕೆ ಮಾಡ್ಕೊಂಡ್ರೆ ಉತ್ತಮ ಅಂತ ನಾನು ಸಲಹೆ, ನನ್ನ ಒಂದು ಅನಿಸಿಕೆ ಸರ್. ಓಕೆ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಆದ್ರೆ ನಿಮ್ಮ ಉಪನ್ಯಾಸ ಕೇಳಿದ್ಮೇಲೆ ಈ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒಂದು ರಿಸರ್ಚ್ ಅಂದ್ರೆ ಹೇಗಿರ್ತದೆ ಅಂದ್ರೆ ನಿಮ್ ಸ್ಪೀಚೇ ಒಂದು ರಿಸರ್ಚ್, ಹೇಗೆ ಸಂಶೋಧನೆ ಇದೆ ಅಂತ ಗೊತ್ತಾಗ್ತದೆ. ಅದರ ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗಲಿ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಧನ್ಯವಾದಗಳು ಸರ್. ಇದು ಫಸ್ಟ್ ಟೈಮ್ ನನಗೆ ಭಯ ಆಯ್ತು. ಬಟ್ ಏನಂದ್ರೆ ಪ್ರೊಫೆಸರ್ ಗಿರೀಶ್ ಚಂದ್ರ ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಮತ್ತೆ ನಮ್ಮ ಸ್ನೇಹಿತರಂತ ಅರುಣ್ ಮತ್ತೆ ಕವಿತಾ ಬಿರಾದರ್ ಅವರೆಲ್ಲ ಇರೋದ್ರಿಂದ ನಮ್ಮ VC ಸರ್ಗೆ ತುಂಬಾ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಎಷ್ಟು ಇನ್ಫಾರ್ಮೇಶನ್ ಅದು ಇದೇ ಸಂಸ್ಕೃತದಲ್ಲಿ ಇದ್ದು ಎಷ್ಟೋ ವಿಷಯಗಳು ವೆಬ್ಗಳು ನಮ್ಗೆ ಗೊತ್ತಿಲ್ಲ, ಎಷ್ಟೋ ವಿಷಯಗಳು. ಆದ್ರೆ ಅವ್ನೆಲ್ಲಾ ವಿಷಯಗಳನ್ನ ಸಂಗ್ರಹಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಹೇಳಿದ್ರಲ್ಲ, ತುಂಬಾ ವಿಶೇಷ. ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಸರ್. ತುಂಬಾ ಸಂತೋಷ.
ರಮೇಶ್ ಸರ್, ನಿಜವಾಗ್ಲೂ ಈಗ ಡಾಕ್ಟರ್ ವಿನಾಯಕ ನಾಮಣ್ಣ ಅವರು ಹೇಳಿದ್ದು ಅಂದ್ರೆ ಅವರು ಸಾಕಷ್ಟು ಅವರು ಮೇಲ್ಕೋಟೆ ಸಂಶೋಧನಾ ಸಂಸತ್ ಡೈರೆಕ್ಟರ್ ಆಗು ಕೂಡ ಇದ್ರು, ಮತ್ತೆ HOD ಆಗಿ ಕೂಡ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ ಮ್ಯಾನ್ಸ್ಕ್ರಿಪ್ಟಾಲಜಿಯಲ್ಲಿ. ಯಾಕಂತಂದ್ರೆ ಸಾಮಾನ್ಯವಾಗಿ ನಮ್ಮ ಯೂನಿವರ್ಸಿಟಿಯಲ್ಲಿರೋರು ಎಲ್ಲರಿಗೂ ಈ ತಂತ್ರಜ್ಞಾನದ ಪರಿಚಯ ಇದೆ, ಮತ್ತೆ ಈ ಲ್ಯಾಪ್ಟಾಪ್ ಇಟ್ಕೊಂಡೆ ಎಲ್ಲ ನೋಡ್ತಿರ್ತಾರೆ. ಹಾಗಿದ್ರು ಕೂಡ ನೀವು ಇವತ್ತು ಕೊಟ್ಟಂತಹ ವಿಷಯಗಳು ಇದು ವಿಶೇಷವಾಗಿದ್ದು, ಮತ್ತೆ ನಿಜವಾಗ್ಲೂ ಈ ರೀತಿದೆಲ್ಲ ಇದೆಯಾ ಅನ್ನೋ ರೀತಿಯಲ್ಲಿ ಒಂದು ಓರೆಗಲ್ಗೆ ಹಚ್ಚದಂಗೆ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಬೋಧನೆಯಲ್ಲಿ ತೊಡಗಿರ್ತಕ್ಕಂಥವ್ರು ಎಲ್ಲರಿಗೂ ಆಗ್ಲಿ, ನಾನು ಏನಂತ ಅನ್ಕೊಂಡೆ ಅಂತಂದ್ರೆ ನಿಮ್ಮ ಸ್ಪೀಚ್ ನ ಕೇಳಬೇಕು ಅನ್ನೋದೊಂದು ಆಸೆ ನನಗಿತ್ತು. ಜೊತೆಯಲ್ಲಿ ನಿಮ್ಮನ್ನ ಇದು ಆಫ್ಲೈನ್ ಅಲ್ಲೇ ಕರ್ಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇತ್ತು. ಕೊನೆಯಲ್ಲಿ ಇವರು 14ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಒಂದು ಕಾರ್ಯಕ್ರಮ ಈ ರೀತಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಅಂತ ಒಂದು ಮಾಡ್ಬೇಕು ಅಂತ ಹೇಳಿದ್ರಿಂದ ನಾನು ಅರ್ಜೆಂಟ್ ಆಗಿ ಆಯ್ತು ಅಂತ ಹೇಳ್ಬಿಟ್ಟು ಇದೊಂದು ಸ್ಪೆಷಲ್ ಲೆಕ್ಚರ್ನ ಆನ್ಲೈನ್ ಅಲ್ಲಿ ಇಟ್ಕೊಂಡು ನಿಮ್ಮನ್ನ ಇನ್ವೈಟ್ ಮಾಡಿದ್ದು ಸರ್. ಆದ್ರೆ ನಿಜವಾಗ್ಲೂ ಮುಖತಃ ನಿಮ್ಮ ಹತ್ರ ಈ ರೀತಿಯ ವಿಚಾರಗಳು ಜೊತೆಯಲ್ಲಿ ನಮ್ಮ PhD ಸ್ಟೂಡೆಂಟ್ಸ್ ಮತ್ತೆ PhD ಸ್ಟೂಡೆಂಟ್ಸ್ ಜೊತೆಗೆ ಬೋಧನೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಮುಖಾಮುಖಿ ಭೇಟಿಯನ್ನ ಏರ್ಪಡಿಸಿ ಅವ್ರಿಗೆ ಏನೆಲ್ಲ ಅವರ ಸಂಶಯಗಳಿದೆ ಆ ಸಂಶಯಗಳಿಗೆಲ್ಲ ಉತ್ತರ ಕಂಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಪೇಕ್ಷೆ. ಮತ್ತೆ ನಾವಾರು ಈ ಸ್ಥಾನದಲ್ಲಿ ಕೂತ್ಕೊಂಡು ಅಕಾಡೆಮಿಕ್ ಪಾರ್ಟ್ ಬಗ್ಗೆನೇ ಚಿಂತನೆ ಮಾಡಬೇಕು. ಈಗ ರಿಜಿಸ್ಟ್ರಾರ್ ಇರ್ತೀವಿ, ಡೈರೆಕ್ಟರ್ ಇರ್ತೀವಿ, ಅಡ್ಮಿನಿಸ್ಟ್ರೇಷನ್ ಇರ್ತೀವಿ. ಆ ಕಾರ್ಯದ ಜೊತೆಗೆ ಅಕಾಡೆಮಿಕ್ ಆಗಿ ಒಂದು ಯೂನಿವರ್ಸಿಟಿ ಯಾವ ರೀತಿ ಮುನ್ನಡೆಯುತ್ತೆ ಅನ್ನೋದ್ರ ಮೇಲೆ ಅದ್ರ ಗೌರವ ಉಳ್ಕೊಂಡಿದೆ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿತ್ತು ಸರ್. ನಾನು ಸುಮ್ಮನೆ ಇಲ್ಲಿ ವಿಡಿಯೋ ಆಫ್ ಮಾಡಿದ್ದೆ, ಮತ್ತೆ ಆಡಿಯೋನ ಅವರು ಬಂದು ಆಡಿಯೋನ ನೀವು ಆನ್ ಮಾಡ್ಕೊಳ್ಬೇಡಿ ಅಂತ ಆಫ್ ಮಾಡಿದ್ದೆ. ಬಟ್ ನಿಮ್ದು ಅಷ್ಟು ವಿಷಯವನ್ನ ಕೇಳಿಸ್ಕೊಂಡೆ, ತುಂಬಾ ಚೆನ್ನಾಗಿತ್ತು. ಎಲ್ಲಿಯೂ ಕೂಡ ಏನು ಗೊಂದಲ ಆಗ್ಲಿಲ್ಲ. ನೀವು ಕನ್ನಡದಲ್ಲಿ ಹೇಳಿದ್ದು ಮತ್ತೆ ಇಂಗ್ಲಿಷ್ ಹೇಳಿದ್ದು ಈ ಒಂದು ಇಂಗ್ಲಿಷ್ ಅಲ್ಲಿ ಕೇಳ್ತಕ್ಕಂಥವ್ರಿಗೂ ಸಿಕ್ದಂಗಾಯ್ತು, ಕನ್ನಡದಲ್ಲಿ ಸುಮಾರು ಜನ ಇದ್ದಾರೆ ನಮ್ಮಲ್ಲಿ, ಅವ್ರಿಗೂ ಕೂಡ ವಿಷಯಗಳು ಸಿಕ್ದಂಗಾಯ್ತು. ದಯವಿಟ್ಟು ನಮ್ಮ ಯೂನಿವರ್ಸಿಟಿ ಜೊತೆಯಲ್ಲಿ ನೀವಿರ್ಬೇಕು. ನಾವು ಯಾವಾಗ ಕರಿತೀವಿ ದಯವಿಟ್ಟು ಸ್ಪಂದಿಸ್ಬೇಕು. ಇವಾಗ ಹೆಂಗೆ ವಿಶೇಷ ಉಪನ್ಯಾಸ ನಡೆಸ್ತಾರೋ ನಾಳೆ ಮುಂದಿನ ದಿನಗಳಲ್ಲಿ ಆಫ್ಲೈನ್ ಅಲ್ಲಿ ಕರೆಸ್ತೀವಿ, ತಾವು ದಯವಿಟ್ಟು ಬರಬೇಕು. ನಮ್ಮ ಯೂನಿವರ್ಸಿಟಿ ಜೊತೆಗೆ ನಿಕಟ ಸಂಪರ್ಕದಲ್ಲಿ ತಾವು ಇರಬೇಕು, ತಮ್ಮಂತವರು ಬೇಕು ಅನ್ನೋದಾಗಿ ನಾನು ಭಾವಿಸ್ಕೊಳ್ತಾ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಮತ್ತೆ ನಾನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ದೊಡ್ಡ ಗುಣ ಸರ್ ಅದು. Thank you, sir. Thank you, sir. Any questions? Any other questions? Some websites which we do not know. My name is Tadi Bapanamba, sir. I am doing research work, coursework in Karnataka Samskriti University. I am a manuscriptology student. I have learned so many websites which are unknown for us, sir. Can you throw some light on bhavanibharati.in, sir? We never heard about it. bhavanibharati.in. Yes, ma'am. If time allows. Totally new for us, sir. We never heard of it.
ಮ್ಯೂಟ್ ಮಾಡ್ಕೊಂಡ್ರಿ ಸರ್ ನೋಡ್ರಿ. ರಮೇಶ್ ಸರ್ ವಾಯ್ಸ್ ಮ್ಯೂಟ್ ಆಗಿದೆ. ರಮೇಶ್ ಸರ್ ಇದು ಯಾ ಇದು ಅಡ್ಮಿನ್ ಸ್ವಲ್ಪ ಇದು ಶೇರ್ ಮಾಡಕ್ಕೆ ಅವಕಾಶ ಮಾಡ್ತಾ ಇಲ್ಲ ಸರ್. ಶೇರ್ ಆಗ್ತಾ ಇಲ್ಲ. Because I opened it, sir, this site cannot be reached. I am getting, because it is a new site and you asked us to tick it. One of the most important sites you mentioned. Yeah. That's why I Now, highlighted it. now I just you can have like bhavanibharati.in. Just type, madam, bhavanibharati.in. Exactly, sir. Yeah. Exactly. It's coming now. It shows that Bhavani Bharati is a Arbindo's only poem in Sanskrit, written between 1904 to 1908. It has 99 verses, mostly in the Upajanti meter, which has opt for choose for emotion, heroism, power, anger, war, conflicted by Calcutta police. Likewise, will having lot of issues they have raised, and we'll have Bhavani Bharati versus Windows. ಇದು ಶೇರಿಂಗ್ ಆಗ್ತಾ ಇಲ್ಲ ನನಗೆ ಏನಂತ ಗೊತ್ತಾಗ್ತಿಲ್ಲ. Versus Windows. Just you type, madam, bhavanibharati.in. Yes, sir. Slash verse slash and that home page has opened. Okay. Slash to verse I didn't type. Other that home page has opened. Bhavanibharati.in as site has been opened or not? Sir, No, it is open for me, sir. I'm on it. Yeah. And you can text it further. You click on verses. Okay, sir. Okay, sir. Then Sir, we'll having the Devanagari manuscript versus Roman manuscript. We'll have Sanskrit, Roman, Hindi, Marathi, Bengali, Tamil, Gujarati, Odia, English, Kannada. All these manuscriptology scripts are available. Great, sir. Great. So it is more related to Arbindo's literature. Yeah. Okay, sir. Okay. Thank you, sir. Thank you, madam. Thank you, sir. Ramesh sir, thank you so much. Thank you all. Now I request Mr. Ramesh Puttananavar to propose vote of thanks. Good afternoon, everyone. On the occasion of National Library Week celebration, Kannada Sanskrit University Central Library has organized a special lecture program on scholarly communication in a digital landscape, teaching, learning, and resource in Sanskrit. I extend my gratitude to our Honorable Vice Chancellor, Professor V. Girichandra sir, to take a time out from his busy schedule to grace the event. I thank to our Honorable Registrar, Professor Veeranarayana N.K. Pandurangi sir. My special thanks to innovative resource person of this special lecture program, sir, Professor Ramesh B., Professor in the Department of Library and Information Science, Bangalore University, Bangalore, for providing an immense presentation on the topic. I would like to express my gratitude to all the participants for actually participating in the webinar. I thank the organizing team, Dr. Rushdev Bhargavan, HOD, Department of Alankar Shastra and Library in charge, Mr. Arun Kumar, HS, Assistant Librarian, Dr. Kavita Biradar, Assistant Librarian, and Prashant Radati, Library Assistant. I would like to express my gratitude
gratitude who are directly and indirectly contributing to make this special lecture program a great success. Thank you one and all. Thank you, sir. Thank you, sir. Ramesh sir. Thank you. Thank you for participating today's special